ಹಲೋ ಪರೀಕ್ಷೆಯ ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಒಂದಿಷ್ಟು ನಿಮಗೆ ನಿಯಮಗಳನ್ನು ಹೇಳ್ತೀನಿ. ಯಾಕಪ್ಪ ಅಂದರೆ ಇವತ್ತು ನಾನು ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇವತ್ತು ಪಂಪ ಅವರು ಬರೆದಂಥ ಕವಿ ಪಂಪ ಬರೆದಿರುವಂಥ ಒಂದು ಹಳೆಗನ್ನಡ ಪದ್ಯವನ್ನು ಹೇಳ್ತಾ ಇದ್ದೀನಿ. ನೀವು ಹಾಗೆ ಕೇಳಿಸ್ಕೊಂಡ್ರೆ ಇದು ಅರ್ಥ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಜೊತೆಗೆ ಇಟ್ಕೋಬೇಕು. ಅದರ ಜೊತೆಗೆ ನೀವು ಒಂದು ಪೆನ್ಸಿಲನ್ನು ನಿಮ್ಮ ಜೊತೆಗೆ ಇಟ್ಕೋಬೇಕು ಮಕ್ಕಳೇ. ಸರಿನಾ? ಹೋಗಿ ತೊಗೊಂಡು ಬರ್ತೀರಾ? ಕ್ವಿಕ್ಕಾಗಿ ತೊಗೊಂಡು ಬನ್ನಿ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ಕು ಪೆನ್ಸಿಲ್ಲು. ಸರಿನಾ? ಓಕೆ. ಹಾಗಿದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಹೋಗಿ ತೊಗೊಂಡು ಬನ್ನಿ ಮಕ್ಕಳೇ. ಇವತ್ತಿನ ತರಗತಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸಿ ನಾನು ಇವತ್ತು ಪಂಪ ಮಹಾಕವಿ ಬರೆದಿರ್ತಕ್ಕಂತಹ ಒಂದು ಹಳೆಗನ್ನಡ ಪದ್ಯವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾವುದಪ್ಪ ಅದು ಅಂತ ಹೇಳಿ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ? ಕೆಮ್ಮನೆ ಮೀಸೆ ಹೊತ್ತನ್ ಅಂತ ಹೇಳಿ ಇದೆ, ಹೌದಲ್ವಾ? ಹಾಗಿದ್ರೆ ಸುಮ್ಮನೆ ಮೀಸೆ ಹೊತ್ತನೆ ನಾನು ಅಂತ ಹೇಳಿ ಇಲ್ಲಿ ಬರುತ್ತೆ. ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾರು ಬರೆದ್ರು ಅಂತ ಹೇಳಿ ನೋಡೋಣ. ತಡ ಮಾಡೋದು ಬೇಡ, ಬನ್ನಿ ಮಕ್ಕಳೇ. ಇವತ್ತಿನ ತರಗತಿಗೆ ನಿಮಗೆ ಸ್ವಾಗತವನ್ನು ಬಯಸಿ ಈ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಇದು ನಿಮಗೆ ಪದ್ಯ ಇದೆ, ಕೆಮ್ಮನೆ ಮೀಸೆ ಹೊತ್ತನ್ ಅಂತ ಹೇಳಿ. ಇಲ್ಲಿ ಕಲಿಕಾಂಶಗಳು ಏನಪ್ಪ? ಕಲಿಕಾಂಶಗಳು ಅಂದರೆ ಆ್ಯಸ್ ಯೂಶ್ವಲ್ ಕೃತಿಕಾರ ಪರಿಚಯವನ್ನು ನೋಡ್ತಾ ಇದ್ದೀವಿ, ಪದ್ಯದ ಆಶಯ, ಪದ್ಯದ ಪ್ರವೇಶ, ಹಾಗೆ ಪದ್ಯದಲ್ಲಿ ಪಾತ್ರಗಳು ಬರುತ್ತೆ, ಆ ಪಾತ್ರಗಳ ಪರಿಚಯವನ್ನು ನೋಡಬೇಕು. ಆಮೇಲೆ ಮಹಾಭಾರತದ ಒಂದು ಸ್ವಲ್ಪ ಹಿನ್ನೆಲೆ, ತುಂಬ ಜಾಸ್ತಿ ಹೇಳಲ್ಲ, ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿನ್ನೆಲೆಯನ್ನು ಹೇಳಬೇಕು. ಮತ್ತು ಆ ಪದ್ಯ ಹಳೆಗನ್ನಡ ಆಗಿರೋದ್ರಿಂದ ಅದರ ಜೊತೆಗೆ ಭಾವಾರ್ಥ ಮತ್ತು ಆ ಪದ ವಿಂಗಡಣೆಯನ್ನು ಕೂಡ ನಾವು ಕಲಿಬೇಕು. ಆಮೇಲೆ ಅಭ್ಯಾಸ ಭಾಗವನ್ನು ಕಲಿಬೇಕು. ಹಾಗಿದ್ರೆ ಬನ್ನಿ ಮಕ್ಕಳೇ, ಇವತ್ತು ತುಂಬ ಕಲಿಕೆ ಇದೆ ಅಲ್ವಾ? ಅದಕ್ಕೋಸ್ಕರ ಫಸ್ಟು ಕೃತಿಕಾರರ ಪರಿಚಯವನ್ನು ನೋಡೋಣ. ನಿಮಗೆ ಮಹಾಭಾರತ ಬರೆದಿರೋದು ಯಾರು ಅಂತ ಗೊತ್ತು. ವೇದವ್ಯಾಸರು ಬರೆದ್ರು, ವೇದವ್ಯಾಸರು ಹೇಳಿದರು, ಗಣಪತಿ ಬರೆದ್ರು ಅಂತ ಹೇಳಿ. ಈ ವ್ಯಾಸರು ಬರೆದಂಥ ಮಹಾಭಾರತವನ್ನು ಪಂಪ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಿಕ್ರಮಾರ್ಜುನ ವಿಜಯಂ ಅಂತ ಹೇಳಿ ಬರೀತಾನೆ. ಅದರಲ್ಲಿ ಏನಂದರೆ ತನಗೆ ಆಶ್ರಯ ಕೊಟ್ಟಂಥ ಅರಿಕೇಸರಿ ಅನ್ನುವಂಥ ಅರಸು ಇರ್ತಾನೆ. ಆ ಅರಸನ್ನು ಅರ್ಜುನನಿಗೆ ಹೋಲಿಸಿ ವಿಕ್ರಮಾರ್ಜುನ ವಿಜಯಂ ಅಂತ ಹೇಳಿ ಒಂದು ಕೃತಿಯನ್ನು ಬರೀತಾನೆ. ಯಾರು? ಪಂಪ ಮಹಾಕವಿ. ಹಾಗಿದ್ರೆ ಪಂಪ ಮಹಾಕವಿಯ ನಿಮಗೆ ಟೈಮ್ ಅಂದರೆ ಯಾವಾಗ ಹುಟ್ಟಿದ್ರು ಏನು ಅಂತ ಹೇಳಿದಾಗ 9ನೇ ಶತಮಾನ, 902 ಅಂತ ಹೇಳ್ತೀವಿ. ವೆಂಗಿ ಮಂಡಲದ, ಇಲ್ಲಿ ನೋಡಿ, ವೆಂಗಿ ಪಳು ಅಂತ ಹೇಳಿ, ವೆಂಗಿ ಮಂಡಲದ ವೆಂಗಿ ಪಳು ಅಂತ ಹೇಳ್ತೀವಿ. ಇಲ್ಲಿ ಅಗ್ರಹಾರದವರು ಅಂತ ಹೇಳ್ತಾರೆ. ಇದು ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವಿನ ಸ್ಥಳವಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಇದು ನಿಸರ್ಗ ತಾಣ. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಪಂಪ ಯಾವಾಗಲೂ ಬನವಾಸಿ ದೇಶದ ಬಗ್ಗೆ ಹೇಳ್ತಾನಲ್ಲ, ಏನಂದರೆ ಆರಂಕುಶವಿಟ್ಟೊಡಂ ನೆನೆವುದೆನ್ನ ಮನವಂ ಬನವಾಸಿ ದೇಶಮಂ ಅಂತ ಹೇಳಿ ಪಂಪ ಬರೆದಿರ್ತಕ್ಕಂಥದ್ದು ತುಂಬ ಏನಾಗಿದೆ, ಫೇಮಸ್ ಆಗಿದೆ ಅಲ್ವಾ? ಓಕೆ. ಇಲ್ಲಿ ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದಲ್ಲಿ ಇವರು ಏನಾಗಿದ್ರು, ಕವಿಯಾಗಿದ್ರು ಅಂತ ಹೇಳ್ತಾರೆ. ಇವರು ಬರೆದಕ್ಕ ಆದಿಪುರಾಣ ಅಂದರೆ ಇವರು ಬರೆದಿರುವಂತಹ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಅಂತ ಹೇಳಿ 2 ಮಹಾಕಾವ್ಯಗಳ ಕರೆತರು. 2 ಬರೆದಿದ್ದಾರಾ ಮ್ಯಾಮ್ ಅಂತ ಕೇಳ್ಬೋದು. ನಮ್ಗೆ ಇಷ್ಟೇ ಲಭ್ಯವಾಗಿದೆ ಮಕ್ಕಳೇ. ನಮಗೆ ಲಭ್ಯವಾದದ್ದು ಈ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಅಂತ ಹೇಳಿ. ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೆ, ಕನ್ನಡ ಇತಿಹಾಸವನ್ನು ಹೇಳಬೇಕಾದ್ರೆ ಏನಂತ ಹೇಳಿದ್ದೆ ಅಂದರೆ, ರನ್ನ ಆಗಲಿ, ಪೊನ್ನ ಆಗಲಿ, ಜನ್ನ ಆಗಲಿ, ಪಂಪ ಆಗಲಿ, ಇವರೆಲ್ಲ ಏನಾಗಿದ್ರು ಅಂತ ಹೇಳಿದರೆ ಇವರು ವೈದಿಕ ಸಂಬಂಧಿಸಿದ ಒಂದು ಕೃತಿಯನ್ನು ಬರಿತಿದ್ರು. ಅಂದರೆ ಮಹಾಭಾರತ ಅಥವಾ ರಾಮಾಯಣಕ್ಕೆ ಸಂಬಂಧಿಸಿದ್ದು, ಹೆಚ್ಚಾನೆಚ್ಚು ಮಹಾಭಾರತ ಅಂದ್ಕೊಳ್ಳಿ. ಆಮೇಲೆ ಒಂದು ಜೈನ ಕವಿಗಳ ಜೈನ ಅರಸರ ಆಶ್ರಯದಲ್ಲಿದ್ದದಕ್ಕೆ ಜೈನ ಒಂದು ಕೃತಿಯನ್ನು ಕೂಡ, ಯಾವುದಾದ್ರೂ ಒಬ್ಬ ತೀರ್ಥಂಕರ ಪುರಾಣವನ್ನು ಈ ಥರ ಎಲ್ಲ ಬರಿತಾ ಇದ್ರು ಅಂತ ಹೇಳಿದೆ. ಅದಕ್ಕೆ ನಮಗೇನಾಗಿದೆ, ಜೈನ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ಮೇಲೆ ತುಂಬ ಪ್ರಭಾವ ಬೀರಿದೆ ಅಂತ ನಾನು ಸುಮಾರು ಸತಿ ಹೇಳ್ತಾ ಇರ್ತೀನಿ ಅಲ್ವಾ? ಓಕೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಸಾರಿ ಮಕ್ಕಳೇ, ವಿಕ್ರಮಾರ್ಜುನ ವಿಜಯಂ ಅನ್ನೋ ಕಾವ್ಯಕ್ಕೆ ನಾವು ಪಂಪ ಭಾರತ ಅಂತ ಕೂಡ ಹೇಳ್ತೀವಿ. ಆಮೇಲೆ ಇಲ್ಲಿ ನಾನು ರತ್ನತ್ರಯರ ಬಗ್ಗೆ ಹೇಳಿದ್ನಲ್ಲ, ಪಂಪ, ಪೊನ್ನ ಮತ್ತು ಜನ್ನ ಅಂತ ಹೇಳಿ ಇವರಿಗೆ ರತ್ನತ್ರಯರು ಅಂತ ಹೇಳ್ತೀವಿ. ಹಾಗಿದ್ರೆ ಪಂಪ ಮಹಾಕವಿಗೆ ಇದ್ದಂಥ ಬಿರುದುಗಳು ಯಾವುದು ಅಂತ ಹೇಳಿದರೆ
ಸರಸ್ವತಿ ಮಣಿಹಾರ ಮತ್ತು ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ಇವು ಈ ನಮ್ಮ ಪಂಪ ಮಹಾಕವಿಗೆ ಇರುವಂಥ ಬಿರುದುಗಳು. ನಿಮ್ಗೆ ಗೊತ್ತಿತ್ತು ಆಗಿನ ಕಾಲದಲ್ಲಿ ಯಾವುದೇ ಪ್ರಶಸ್ತಿಗಳು ಅಂದರೆ ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಈ ಥರ ಇರಲಿಲ್ವಲ್ಲ, ಅದಕ್ಕೆ ಅವಾಗ ಬಿರುದುಗಳನ್ನು ಕೊಡ್ತಿದ್ರು. ಯಾರು? ರಾಜರು ಕೊಡ್ತಿದ್ರು ಅಥವಾ ಜನತೆ ಕೊಡ್ತಿದ್ರು. ಆ ಬಿರುದುಗಳಿಗೆ ಅವರಿಗೆ ಪ್ರಶಸ್ತಿ ಇದ್ದಂಗೆ. ಹಾಗಿದ್ರೆ ನಮ್ಮ ಪಂಪ ಮಹಾಕವಿಗೆ ಇವರಿಗೆ ಆದಿಕವಿ ಅಂತ ಕೂಡ ಹೇಳ್ತೀವಿ. ಆದಿ ಅಂದರೆ ಮೊದಲಿನ ಕವಿ ಅಂತ ಹೇಳಿ, ಆದಿಕವಿ ಪಂಪ ಅಂತ ಹೇಳ್ತೀವಿ. ಇವರು ಸರಸ್ವತಿ ಮಣಿಹಾರ ಅಂತ ಹೇಳಿ, ಸಂಸಾರ ಸಾರೋದಯ ಅಂತ ಹೇಳಿ, ಕವಿತಾ ಗುಣಾರ್ಣವ ಅನ್ನೋದು ಇವರ ಬಿರುದುಗಳು. ಹೌದಾ ಮಕ್ಕಳೇ? ಹಾಗಿದ್ರೆ 9ನೇ ಶತಮಾನದಲ್ಲಿ ಅಂದರೆ 902ರಲ್ಲಿ ವೆಂಗಿ ಪಹಳು ಅಂತ ಅನ್ನೋಂಥ ಒಂದು ಊರಿನಲ್ಲಿ ಜನಿಸಿದ್ರು. ಮತ್ತು ಇವರಿಗೆ ಬರೆದಂಥ ಕೃತಿಗಳು ಯಾವುದು ಅಂದರೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಅಂತ ಕೂಡ ಹೇಳ್ತೀವಿ. ಮತ್ತು ಇವರಿಗೆ 3 ಬಿರುದುಗಳು ಬರೀರಿ. ಸರಸ್ವತಿ ಮಣಿಹಾರ ಅಂತ ಬರೀರಿ, ಸಂಸಾರ ಸಾರೋದಯ ಅಂತ, ಮತ್ತು ಕವಿತಾ ಗುಣಾರ್ಣವ ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೆ, ವೇದವ್ಯಾಸರು ಬರೆದಂಥ ಮಹಾಭಾರತ ಅಂದರೆ ವೇದವ್ಯಾಸರು ಹೇಳಿದರು, ಗಣಪತಿ ಬರೆದ್ರು ಅಂತ ಹೇಳಿ ನಮಗೆ ಬರುತ್ತಲ್ವ. ಹಾಗೆ ಈ ವೇದವ್ಯಾಸರ ಮಹಾಭಾರತವನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಅದನ್ನು ಬರೀತಾರೆ. ಆದರೆ ಇಲ್ಲಿ ಏನು ಮಾಡ್ತಾರೆ, ಅರಿಕೇಸರಿ ಅಂದರೆ ಅವರಿಗೆ ಆಶ್ರಯ ಕೊಟ್ಟಂಥ ರಾಜನನ್ನು ಅರ್ಜುನನನ್ನಾಗಿ ಮಾಡಿ, ಅದಕ್ಕೆ ವಿಕ್ರಮಾರ್ಜುನ ವಿಜಯಂ ಅಂತ ಹೇಳಿ ಒಂದು ಇಲ್ಲಿ ಲೌಕಿಕ ಕಾವ್ಯವನ್ನು ಬರೀತಾರೆ. ಅವ್ರು ಯಾವಾಗಲೂ ನಾನು ಹೇಳಿದ್ದೆ, ಕವಿಗಳು ಲೌಕಿಕ, ಒಂದು ಅಲೌಕಿಕ. ಅಂದರೆ ಒಂದು ಈಗಿನ ಲೌಕಿಕಕ್ಕೆ ಸಂಬಂಧಪಟ್ಟಂಥದ್ದು, ಇನ್ನೊಂದು ಅವರು ಜೈನ ಸಾಹಿತ್ಯಕ್ಕೆ ಸಂಬಂಧ, ಆದಿಪುರಾಣ ಜೈನ ಸಾಹಿತ್ಯ, ಅಲೌಕಿಕ ಕಾವ್ಯ ಅಂತ ಹೇಳ್ತೀವಿ. ಆ ಥರ ಕಾವ್ಯಗಳನ್ನು ಬರಿತಾ ಇದ್ರು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಪಂಪ ಮಹಾಕವಿ ವಿರಚಿತ ಈ ಒಂದು ಕಾವ್ಯವನ್ನು ನೋಡಿ, ಇದು ಎಲ್ಲಿತ್ತು, ಹೇಗಿತ್ತು, ಯಾವ ಒಂದು ಸ್ಥಿತಿಯಲ್ಲಿತ್ತು, ಅದನ್ನು ಏನು ಮಾಡಿದ್ರು, ಸಂಪಾದಿಸಬೇಕಾಗಿತ್ತು. ಯಾರು ಮಾಡಿದರು ಅಂದರೆ DL ನರಸಿಂಹಾಚಾರ್ಯರು ಅನ್ನೋರು ಏನು ಮಾಡಿದರು, ಇದನ್ನು ಸಂಪಾದನೆಯನ್ನು ಮಾಡಿದರು. ನಮಗೆ ಏನಾಗಿದೆ, ದ್ವಿತೀಯ ಆಶ್ವಾಸ ಅಂದರೆ ದ್ವಿತೀಯ ಅಧ್ಯಾಯ ಅಂತ ಹೇಳ್ತೀವಿ, ಆ ಅಧ್ಯಾಯದಿಂದ ಇದನ್ನು ತಗೊಂಡಿದ್ದೀವಿ. ಏನಪ್ಪ ಇದು ಅಂತ ಹೇಳಿದರೆ, ಕೆಮ್ಮನೆ ಮೀಸೆ ಹೊತ್ತನ್ ಅಂತ ಹೇಳಿ, ಅಂದರೆ ಸುಮ್ಮನೆ ಮೀಸೆ ಹೊತ್ತನೆ ಅಂತ ಹೇಳಿ. ಹಾಗಿದ್ರೆ ಇದನ್ನು ಯಾರು? DL ನರಸಿಂಹಾಚಾರ ಅನ್ನೋರು ಏನು ಮಾಡಿದರು, ಸಂಪಾದನೆಯನ್ನು ಮಾಡಿ. ಅದು ಪಾಪ ಹೇಗಿತ್ತೋ ಏನೋ ಅದನ್ನೆಲ್ಲ ತಂದು ಅದಕ್ಕೆ ಕರೆಕ್ಟಾಗಿ ಒಂದು ಲಿಖಿತವಾಗಿ ಮುದ್ರಣ ರೂಪದಲ್ಲಿ ತಂದು ಆ ಪುಸ್ತಕ ರೂಪದಲ್ಲಿ ಮಾಡಿರೋಂಥ ಶ್ರೇಯಸ್ಸು ಇವರಿಗೆ ಹೋಗುತ್ತೆ, DL ನರಸಿಂಹಾಚಾರ ಅನ್ನೋರಿಗೆ. ಸಾರಿ ಮಕ್ಕಳೇ, ಇಲ್ಲಿ ನೋಡಿ. ಹಾಗಿದ್ರೆ ನಾವು ಇಷ್ಟರವರೆಗೂ ಪಂಪ ಮಹಾಕವಿಯ ಬಗ್ಗೆ ಕಲಿತ್ವಲ್ವಾ? ಒಂದು ಚಿಕ್ಕದಾಗಿ ಒಂದು ಮನನವನ್ನು ಮಾಡೋಣವಾ ಅವ್ರ ಬಗ್ಗೆ. ಯಾರ ಆಸ್ಥಾನ ಕವಿಯಾಗಿದ್ದರು ಪಂಪ? ಏನ, ಬಿನ, ಸಿನ, ಡಿನ ಹೇಳಿ. A, B, C, D. ನನಗೆ ಉತ್ತರವನ್ನು ಕೊಡ್ತೀರಾ ಮಕ್ಕಳೇ? ಓಕೆ, ನಿಮ್ಮ ಉತ್ತರ ಬಂತಾ? ಹಾಗಿದ್ರೆ ನನ್ನ ಉತ್ತರವನ್ನು ತೋರಿಸ್ಲಾ? ಓಕೆ, ಏನಪ್ಪ ಇದೆ ಅಂದರೆ ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದಲ್ಲಿ ಇವರಿದ್ರು ಅಂತ ಹೇಳ್ತಾರೆ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ, ಪಂಪ ಮಹಾಕವಿಯ ಕೃತಿಗಳಾವವು ಅಂತ ಹೇಳಿದ್ದಾರೆ. ಇಲ್ಲಿ ಆದಿಪುರಾಣ, ಪಂಪ ಭಾರತ, ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯವನ್ನೇ ನಾವು ಪಂಪ ಭಾರತ ಅಂತ ಹೇಳ್ತೀವಲ್ಲ, ಹಾಗಾದರೆ ಎಲ್ಲ ಅನ್ನೋದು ಈ ಉತ್ತರ. ನೋಡಿ, ನಾನೇ ಉತ್ತರ ಕೊಟ್ಬಿಟ್ಟಿದ್ದೀನಿ ಅಲ್ವಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣವಾ ನಾವು? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದಕ್ಕೆ ನನಗೆ ನೀವೇ ಕಮೆಂಟ್ ಮಾಡ್ತೀರಾ ಮಕ್ಕಳೇ, ಪಂಪ ಮಹಾಕವಿಯ ಬಿರುದುಗಳಾವು? A, B, C ಅಥವಾ D ಅಂತ ಹೇಳಿ. ನಿಲ್ಲ? ಸರಿನಾ? ಓಕೆ, ಹಾಗಿದ್ರೆ ನೀವು ಉತ್ತರ ಬರೆದ್ರಾ? ನಾನು ನನ್ನ ಉತ್ತರವನ್ನು ತೋರಿಸ್ಲಾ? ಸರಿ ಮಕ್ಕಳೇ, ಇಲ್ಲಿ ನೋಡಿ, ಇದಕ್ಕೆ ಎಲ್ಲ, ಯಾಕಂದರೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಅನ್ನೋದು 3 ಅವರಿಗೆ ಇದ್ದಂಥ ಬಿರುದುಗಳು ಅಂತ ಹೇಳ್ಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಪಾತ್ರಗಳ ಪರಿಚಯವನ್ನು ಮಾಡ್ತಾ ಇದ್ದೀನಿ. ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ನಾನು ದ್ರೋಣಾಚಾರ್ಯರು ಮತ್ತು ದ್ರುಪದ ಮಹಾರಾಜನ ನಡುವೆ ನಡೆಯುವಂಥ ಸಂಭಾಷಣೆ ಇದೆ. ಇಲ್ಲಿ ಇನ್ನೊಬ್ಬರು ಬರ್ತಾರೆ. ಯಾರು? ಭಾರ್ಗವ ಅಂತ ಹೇಳ್ತೀವಿ, ಅಂದರೆ ಪರಶುರಾಮರು ಕೂಡ ಬರ್ತಾರೆ. ಪರಶುರಾಮ ಯಾರು ಅಂತ ಹೇಳಿದರೆ, ಅವರು ಕ್ಷತ್ರಿಯರು ಇಲ್ಲದೇ ಈ ಭೂಮಂಡಲದಲ್ಲಿ ರಾಜ್ಯವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಕ್ಷತ್ರಿಯರ ವಿರುದ್ಧ ಹೋರಾಡಿದಂಥವರು ಅಂತ ಹೇಳ್ತಾರೆ. ಅವರು ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಅವರ ಒಂದು ಪಾತ್ರವು ಕೂಡ ಬರುತ್ತೆ ಮಕ್ಕಳೇ.
ದ್ರೋಣಾಚಾರ್ಯರು ಮತ್ತು ದ್ರುಪದನ ನಡುವೆ ಸಂಭಾಷಣೆ ನಡೆಯುತ್ತೆ. ಅದ್ರ ಜೊತೆಗೆ ಇಲ್ಲಿ ನಮಗೇನಾಗುತ್ತೆ ಅಂತ ಹೇಳಿದರೆ ಪರಶುರಾಮರ ಜೊತೆಗೂ ಕೂಡ ಸಂಭಾಷಣೆ ಇರುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ, ಆಶಯ ಏನಾಗಿದೆ ಅಂತ ಹೇಳಿದರೆ ಸಾರಿ ಮಕ್ಕಳೇ, ಇಲ್ಲಿ ನಮಗೆ ದ್ರೋಣ ಮತ್ತು ದ್ರುಪದರು ಇಬ್ಬರು ಏನಾಗಿದ್ರು, ಕ್ಲಾಸ್ಮೇಟ್ಸ್ ಅಂತ ಹೇಳ್ತಿರಲ್ಲ, ಸಹಪಾಠಿಗಳಾಗಿದ್ದರು. ಅವರು ಇಬ್ಬರು ಒಬ್ಬರೇ ಗುರುಗಳ ಹತ್ರ ಏನು ಮಾಡ್ತಿದ್ರು, ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದರು. ಆ ಕಲಿತಾ ಇರೋಂಥ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ ದ್ರುಪದ ಮಹಾರಾಜ ದ್ರುಪದ ಇರ್ತಾನಲ್ವ, ಏನು ಹೇಳ್ತಾನೆ ದ್ರೋಣರಿಗೆ, ನಿನಗೆ ಏನಾದರೂ ಸಹಾಯ ಬೇಕಾದರೆ ನೀನೇನು ಮಾಡ್ಕೋ ಅಂತ ಹೇಳಿದ್ರೆ ನನ್ನನ್ನು ಜ್ಞಾಪಿಸ್ಕೋ ಅಂತ ಹೇಳಿ ಅವನಿಗೆ ಹೇಳಿರ್ತಾನೆ. ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ದ್ರೋಣರು ಅವರಿಗೆ ಬಡತನ ಬಂದಾಗ ಏನು ಮಾಡ್ತಾರೆ, ದ್ರುಪದನ ಹತ್ರ ಸಹಾಯವನ್ನು ಕೇಳಲು ಬರ್ತಾರೆ. ಆವಾಗ ಹೇಗೆ ದ್ರುಪದ ವರ್ತಿಸ್ತಾನೆ ಅನ್ನೋದು ಈ ಒಂದು ಭಾಗದಲ್ಲಿ ನಮಗೆ ಪಂಪ ಮಹಾಕವಿ ಹೇಳಲಾಗಿದೆ. ನಿಮ್ಗೆ ಈಗಾಗಲೇ ಹೇಳಿದ್ದೆ, ಇದೇನಾಗಿದೆ ಅಂತ ಹೇಳಿದ್ರೆ ಚಂಪು ಕಾವ್ಯದಲ್ಲಿದೆ. ಏನಪ್ಪ ಚಂಪು ಕಾವ್ಯ ಅಂತ ಹೇಳಿ ನಿಮ್ಗೆ ಬರುತ್ತೆ. ಏನಾಗುತ್ತೆ ಅಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯವನ್ನು ಚಂಪು ಕಾವ್ಯ ಅಂತ ಹೇಳ್ತೀವಿ. ಅಂದರೆ ವಚನ ಇರುತ್ತೆ, ಸ್ವಲ್ಪ ಮಾತಿರುತ್ತೆ, ಆಮೇಲೆ ಮತ್ತೆ ಕಾವ್ಯ ಇರುತ್ತೆ. ನೀವು ಕಾವ್ಯದಲ್ಲಿ 4 ಸಾಲಿನ ಪದ್ಯವನ್ನು, ಕಂದ ಪದ್ಯವನ್ನು ನೋಡಿರ್ತೀರ. ಇಲ್ಲೇನಾಗುತ್ತೆ ಅಂದರೆ ವಚನ ಮತ್ತು ಕಂದ ಪದ್ಯ ಅಥವಾ ಚಂಪು ಕಾವ್ಯ ಅಂತ ಹೇಳ್ತೀವಿ. ಹೀಗಾಗಿ ಇದನ್ನು ಚಂಪು ಕಾವ್ಯ ಅಂತ ಹೇಳ್ತೀವಿ. ಯಾವುದು, ಈ ವಿಕ್ರಮಾರ್ಜುನ ವಿಜಯ ಆಗಲಿ ಆದಿಪುರಾಣವನ್ನು ಚಂಪು ಕಾವ್ಯ ಅಂತ ಹೇಳ್ತೀವಿ. ಹಾಗಿದ್ರೆ ನಿಮ್ಗೆ ಈ ಕ್ವಶನ್ ಬರ್ಬೋದು ಯಾವಾಗಲಾದರೂ, ಚಂಪು ಕಾವ್ಯ ಅಂದರೆ ಏನು ಅಂತ ಹೇಳಿದಾಗ ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯವನ್ನು ಏನಂತ ಹೇಳ್ತೀವಿ, ಚಂಪು ಕಾವ್ಯ ಅಂತ ಹೇಳ್ತೀವಿ ಅಂತ ಬರೀಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ಇಲ್ಲಿ ಮುಂದೆ ನಾವು ಏನು ಮಾಡೋಣ ಅಂತ ಹೇಳಿದರೆ ಈ ಒಂದು ಪ್ರವೇಶವನ್ನು ಮಾಡೋಣ. ಏನಪ್ಪ ಮ್ಯಾಮ್ ಪ್ರವೇಶವನ್ನು ಹೇಗೆ ಮಾಡೋದು ಅಂದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಪ್ರವೇಶ ಅಂದರೆ ಇಲ್ಲಿ ದ್ರೋಣರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಬಡತನ ಬರುತ್ತೆ. ಆ ಬಡತನ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಮಗ ಆದಂಥ ಅಶ್ವತ್ಥಾಮನನ್ನು ಕರ್ಕೊಂಡು ಊರು ಎಲ್ಲ ಅಲ್ಕೊಂಡು ಏನು ಮಾಡ್ತಾರೆ ಅಂದರೆ ಒಂದು ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ ಪರಶುರಾಮರನ್ನು ಭೇಟಿಯಾಗಲು ಬರ್ತಾರೆ. ಆ ಸಂದರ್ಭದಲ್ಲಿ ಪರಶುರಾಮರು ಏನು ಹೇಳ್ತಾರೆ, ಆಮೇಲೆ ಇವರಿಗೆ ದ್ರುಪದನ ಬಗ್ಗೆ ನೆನಪಾಗುತ್ತೆ. ಆ ದ್ರುಪದರ ಬಗ್ಗೆ ಏನಾಗುತ್ತೆ, ಅಲ್ಲಿ ಹೋದಾಗ ಯಾವ ಸನ್ನಿವೇಶ ಉಂಟಾಗುತ್ತೆ ಅಂತ ಅನ್ನೋದೇ ಈ ಒಂದು ಕಾವ್ಯದ ವಸ್ತುವಾಗಿದೆ ಮಕ್ಕಳೇ. ಇದೇ ಪ್ರವೇಶ ಭಾಗ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ, ಇಲ್ಲೇನಾಗಿದೆ ಅಂದರೆ ದ್ರೋಣಂ ತನಗೆ, ಇಲ್ಲಿ ನೋಡಿ ಇಲ್ಲಿ ವಚನ ಇದೆ, ನೇರವಾಗಿ ನಾವು ವಚನಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ಓದುವಂಥದ್ದು ನಾರ್ಮಲ್ ಆಗಿ, ದ್ರೋಣಂ ತನಗೆ ಬಡತನ ಮಡಸೆ, ಬಡತನಮು ಅಡಸೆ, ಅಡಸೆ ಅಂದರೆ ಬಂದಾಗ, ದ್ರೋಣನಿಗೆ ತನಗೆ ಬಡತನ ಬಂದಾಗ, ಅಡಸೆ ಅಂದರೆ ಬಂದಾಗ, ಅಶ್ವತ್ಥಾಮನ್ ನೊಡಗೊಂಡು ಅಂದರೆ ಅಶ್ವತ್ಥಾಮನನ್ನು ಕರೆದುಕೊಂಡು, ನಾಡಂ ಅಂದರೆ ನಾಡು ಅಂದರೆ ಊರು ಅಂತ ಹೇಳೋದಕ್ಕೆ ನಾಡಂ ಒಂದೇ ಪದ ಎರಡಿಸದೆ ಬಂದಿದೆ, ದ್ವಿರುಕ್ತಿ ಮಕ್ಕಳೇ ಇದು. ಇಲ್ಲಿ ತೊಳಲ್ದ್ ನಿಮ್ಗೆ ಗೊತ್ತಿರಬೇಕು, ಹಿಂಗೆ ಬಂದರೆ ಳ, ಅದೇ ಹಿಂಗೆ ಬರೆದು ನಾವು ಒಳಗಡೆ ಹಿಂಗೆ ಹಾಕಿದರೆ ಅದು ರ ಆಗಿರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅಲ್ವಾ? ಸಾರಿ ಮಕ್ಕಳೇ, ತೊಳಲ್ದು ಇಲ್ಲಿ ಪರಶುರಾಮನಲ್ಲಿಯೇ, ಪರಶುರಾಮರು ಇದ್ದಲ್ಲಿಗೆ, ಅವರು ಒಂದು ಇದ್ದಂಥ ಪ್ಲೇಸ್ ಅಂದರೆ ಸ್ಥಳಕ್ಕೆ, ಅಲ್ಲಿಗೆ ವಂದಂ ಅಂದರೆ ಬಂದಂ ಅಂತ ಹೇಳಿ, ಬಂದರು ಅಂತ ಹೇಳೋದಕ್ಕೆ. ಅಂತೂ ವಲ್ಕಲಾವೃತ ಕಟಿತ, ಇಲ್ಲಿ ನೋಡಿ ವಲ್ಕಲಾವೃತ ಕಟಿತ, ಇಲ್ಲಿ ಅನುಮಾರ್ಗಿಯಾದನ್ ಅಂದರೆ ಇಲ್ಲಿ ಅವ್ರು ಬಂದಾಗ ಅವರು ಪರಶುರಾಮರು ಹೇಗಿದ್ರು ಅಂತ ಹೇಳಿ ವರ್ಣಿಸ್ತಾ ಇದ್ದಾರೆ. ಪರಶುರಾಮರು ಹೇಗಿದ್ರು, ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಪಂಚೆಯನ್ನು ಉಟ್ಕೊಂಡಿದ್ರು. ಎಂಥದ್ದು, ನಾರಿನ ಒಂದು ವಸ್ತ್ರವನ್ನು ಎಲ್ಲಿ ಕಟಿ ಅಂದರೆ ಸ್ವಂಟದ ಭಾಗಕ್ಕೆ ಸುತ್ತಕೊಂಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಲ್ಕಲಾವೃತ ಅಂದರೆ ನಾರಿನಿಂದ ಇದ್ದಂಥ ಒಂದು ಬಟ್ಟೆಯನ್ನು, ವಸ್ತ್ರವನ್ನು ಏನು ಮಾಡಿದ್ರು, ಕಟಿ ಅಂದರೆ ಅವರ ಸೊಂಟ, ಆ ಸೊಂಟಕ್ಕೆ ಮಾರ್ಗಿದ್ದನ್ನು ಅಂದರೆ ಅದನ್ನು ಸುತ್ತಕೊಂಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಜಟಕಲಾ, ಇಲ್ಲಿ ನೋಡಿ ಜಟಕಲಾಪನು ಮಾಗಿ ಅಂದರೆ ಅವರು ಜಟೆಯನ್ನು ಕಟ್ಕೊಂಡಿದ್ರು. ನಿಮ್ಗೆ ಗೊತ್ತಿರೋ ಋಷಿ ಮುನಿಗಳು ಕೂದಲ ಜಟೆಯನ್ನು ಕಟ್ಕೊಳ್ತಾರಲ್ಲ, ಆ ಜಟೆಯನ್ನು ಕಟ್ಕೊಂಡಿದ್ರು ಅಂತ ಒಂದು ತಪೋವನಕ್ಕೆ ಅಂದರೆ ಅವರಿದ್ದಂಥ ತಪೋವನ ಅಂತ ಹೇಳಿದ್ರೆ ಅವರಿದ್ದಂಥ ಪ್ಲೇಸ್, ಆ ಪ್ಲೇಸಿಗೆ, ವನದಲ್ಲಿ ಇರ್ತಾರಲ್ವ ಯಾವಾಗಲೂ ಋಷಿ ಮುನಿಗಳು, ಅಂಥ ಪ್ಲೇಸಿಗೆ ಪೋಪ ಅಂದರೆ ಹೋಗಿ ಅಂತ ಹೇಳಕ್ಕೆ, ಭಾರ್ಗವರು ಅಂತ ಹೇಳಿದರೆ
ಪರಶುರಾಮರಿಗೆ ಭಾರ್ಗವರು ಅಂತ ಹೇಳ್ತಾರೆ. ಅವರಿಗೆ ದ್ರವ್ಯಾರ್ಥಿಯಾಗಿ, ದ್ರವ್ಯ ಪ್ಲಸ್ ಅರ್ಥಿ, ದ್ರವ್ಯ ಪ್ಲಸ್ ಅರ್ಥಿ. ಓಕೆ ಮಕ್ಕಳೇ, ದ್ರವ್ಯ ಅಂದರೆ ಏನು? ಹಣ ಅಲ್ವಾ. ಅರ್ಥಿ ಅಂದರೆ ಬಯಸೋದು ಅಂತ ಹೇಳಿ. ಈ ಹಣವನ್ನು ಬಯಸಿ, ಇದು ಯಾವ ಸಂಧಿ ಆಗುತ್ತೆ ಮಕ್ಕಳೇ? ದ್ರವ್ಯ ಅಂದಾಗ ಅ ಬರುತ್ತೆ, ಇಲ್ಲೂ ಅ ಬರುತ್ತೆ, ಅಗೆ ಆ ಬರುತ್ತೆ, ಅಂದರೆ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಸರಿನಾ ಮಕ್ಕಳೇ? ದ್ರವ್ಯಾರ್ಥಿಯಾಗಿ ಬಂದ, ಕುಂಭ ಸಂಭವಮಂ ಕಂಡು, ಕುಂಭ ಸಂಭವ ಅಂತ ಹೇಳ್ತಾರೆ. ಯಾರಿಗೆ? ದ್ರೋಣರಿಗೆ. ದ್ರೋಣರ ತಂದೆ ಭಾರದ್ವಾಜ ಮುನಿಗಳು, ಅವರ ತಾಯಿ ಹೆಸರು ಘೃತಾಚಿ ಅಂತ ಹೇಳಿ ಅಪ್ಸರೆ ಇರ್ತಾಳೆ. ಇವರು ಏನಾಗ್ತಾರೆ ಅಂತ ಹೇಳಿದ್ರೆ ಒಂದು ಮಡಿಕೆಯಲ್ಲಿ ಹುಟ್ಟುತ್ತಾರೆ. ಆಗಿನ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಅಂದ್ಕೊಳ್ಳಿ, ನಿಮ್ಗೆ ನೆನಪಿದ್ರೆ. ಓಕೆ, ಟೆಸ್ಟ್ ಟ್ಯೂಬ್ ಬೇಬಿ ಹೆಂಗೆ ಟೆಸ್ಟ್ ಟ್ಯೂಬಲ್ಲಿ ಹುಟ್ಟುತ್ತಲ್ಲ, ಹಾಗೆ ಇವರು ಮಡಿಕೆಯಲ್ಲಿ ಹುಟ್ಟುತ್ತಾರೆ. ಅದಕ್ಕೆ ಇವ್ರನ್ನ ಕುಂಭ ಸಂಭವ ಅಂತ ಹೇಳ್ತಾರೆ. ಕುಂಭದಲ್ಲಿ, ಕುಂಭ ಅಂದರೆ ಮಡಿಕೆಯಲ್ಲಿ ಹುಟ್ಟಿದವರು ಅಂತ ಹೇಳೋದಕ್ಕೆ ಕುಂಭ ಸಂಭವ ಅಂತ ಹೇಳ್ತಾರೆ. ಯಾರು ಇಲ್ಲಿ ತಪೋವನಕ್ಕೆ ಹೋದಾಗ ಭಾರ್ಗವರನ್ನು ಯಾರು ನೋಡ್ತಾರೆ? ಕುಂಭ ಸಂಭವ ಅಂದರೆ ದ್ರೋಣರು ಕಂಡು, ನೋಡ್ಬಿಟ್ಟು. ಕನಕ ಪಾತ್ರಕ್ಕೂ ಸಾರಿ ಮಕ್ಕಳೇ, ಕನಕ ಪಾತ್ರಕ್ಕೂ, ಇಲ್ಲಿ ಕನಕದ ಪಾತ್ರೆ ಪಾಯಮಿಲ್ಲದು. ಆ ಕನಕ ಇರುವಂಥ ಅಂದರೆ ಬಂಗಾರದ ಪಾತ್ರೆ ಇಲ್ಲದೆ ಇರೋದಕ್ಕೆ ಏನು ಮಾಡ್ತಾರೆ ಅಂದರೆ ಮೃತಾತ್ಪದಳ್ ಅಂತಂದರೆ ಇಲ್ಲಿ ಮಣ್ಣಿನ ಮಡಿಕೆಯಿಂದ ಇದ್ದಂಥ ಅರ್ಘ್ಯ ಅಂತ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು, ಇಲ್ಲಿ ನೋಡಿ, ಅರ್ಘ್ಯಂ ಮೆತ್ತಿ ಪೂಜಿಸಿ ಅಂತ ಹೇಳ್ತಾರೆ. ಅವರಿಗೆ ಕನಕವಿರುವಂತಹ ಅಂದರೆ ಬಂಗಾರ ಅಂತ ಹೇಳ್ತಿರೋದು. ಕನಕ ಅಂದರೆ ಬಂಗಾರದ ಪಾತ್ರೆಯಲ್ಲಿ ಅವರಿಗೆ ನೀರು, ಕೈ ತೊಳ್ಕೊಳ್ಳೋದಕ್ಕೆ ನೀರು, ಅರ್ಘ್ಯ ಮಾಡೋದಕ್ಕೆ ಅಂದರೆ ಕೈ ತೊಳ್ಕೊಳ್ಳೋದು ಅಂತ ಹೇಳ್ತೀವಿ. ಅಲ್ಲಿ ಇಲ್ಲದೆ ಇರೋದಕ್ಕೆ ಕಾರಣಕ್ಕೆ ಅವರು ಏನು ಮಾಡ್ತಾರೆ? ಮಡಿಕೆಯ ಪಾತ್ರೆಯನ್ನು ಕೊಡ್ತಾರೆ. ಇದಕ್ಕಿಂತ ಒಂದು ಮುಂಚೆ ಹಿನ್ನೆಲೆ ಹೇಳಬೇಕು ಮಕ್ಕಳೇ. ಏನಂದರೆ ಭಾರ್ಗವರು ಏನು ಮಾಡಿರ್ತಾರೆ ಅಂದರೆ ಎಲ್ಲ ಆದಷ್ಟು ಭೂಮಿಯನ್ನು ಗೆದ್ದುಬಿಟ್ಟು ಅದನ್ನೆಲ್ಲ ಕಶ್ಯಪ ಮುನಿಗಳಿಗೆ ಧಾರೆ ಎರೆದು ಕೊಟ್ಬಿಟ್ಟಿರ್ತಾರೆ. ಅವ್ರ ಹತ್ರ ಏನೂ ಇಟ್ಕೊಂಡಿರಲ್ಲ. ಅವ್ರು ಬರೀ ತಮ್ಮ ಶಸ್ತ್ರಾಸ್ತ್ರವನ್ನು, ತಮ್ಮ ಬಿಲ್ಲನ್ನು ಮಾತ್ರ ಇಟ್ಕೊಂಡಿರ್ತಾರೆ. ಈಗ ಅವ್ರ ಹತ್ರ ಏನೂ ಇರಲ್ಲ. ಇವರು ದ್ರವ್ಯಾರ್ಥಿಯಾಗಿ ಬಂದಿದ್ದಾರೆ, ಆದರೆ ಅವ್ರ ಹತ್ರ ಏನೂ ಇಲ್ಲ. ಅವ್ರ ಹತ್ರ ಏನಾಗಿದೆ? ಕನಕದ ಪಾತ್ರೆ ಇಲ್ಲದೆ ಇರೋ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ? ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಅವರು ಏನು ಮಾಡ್ತಾರೆ? ಅರ್ಘ್ಯವನ್ನು ಕೊಡ್ತಾರೆ. ಅಂದರೆ ಅವ್ರಿಗೆ ಕೈ ತೊಳ್ಕೊಳ್ಳೋದಕ್ಕೆ ಅಂತ ಹೇಳ್ತೀವಲ್ಲ, ಪೂಜಿಸಿ ಅಂತ ಹೇಳೋದಕ್ಕೆ ಇಲ್ಲಿ ಅರ್ಘ್ಯ ತೊಗೊಂಡು ಅವ್ರು ಹಿಂಗೆ ಇದು ಮಾಡ್ಕೊಳ್ತಾರಲ್ಲ, ಪೂಜಿಸೋದು ಅದಕ್ಕೆ ಕೊಡ್ತಾರೆ. ಇದಿಷ್ಟು ವಚನ ಮಕ್ಕಳೇ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ದ್ರೋಣಂ ತನಗೆ ಬಡತನಮ ಅಡಿಸಿ, ಅಂದರೆ ದ್ರೋಣರಿಗೆ ಬಡತನ ಬಂದಾಗ ಅಶ್ವತ್ಥಾಮನನ್ನು ಕರ್ಕೊಂಡು ನಾಡಂ ತೊಳಲ್ದು, ಅಂದರೆ ನಾಡು ಅಂದರೆ ಊರಲ್ಲದು ಅವರು ಪರಶುರಾಮರಿದ್ದಲ್ಲಿಗೆ ಬಂದು ಅಲ್ಲೇನು ಮಾಡ್ತಾರೆ? ನಿಲ್ತಾರೆ. ಆವಾಗ ಪರಶುರಾಮರು ಹೇಗೆ ನಿಂತಿರ್ತಾರೆ? ಅವರು ನಾರಿನಿಂದ ಆದ ವಸ್ತ್ರವನ್ನು ತಮ್ಮ ಕಟಿ ಅಂದರೆ ಸೊಂಟಕ್ಕೆ ಸುತ್ತಕೊಂಡು ಅಲ್ಲಿ ನಿಂತ್ಕೊಂಡಿರ್ತಾರೆ. ಜಟೆ ಅಂತ ಹೇಳಿದ್ರೆ ಅವ್ರು ಕೂದಲಿರುತ್ತಲ್ಲ, ಅದನ್ನ ಮೇಲೆ ಕಟ್ಕೊಂಡಿರ್ತಾರೆ. ತಪೋವನದಲ್ಲಿ ಹೋಗ್ತಾರೆ. ಅವ್ರು ಯಾರು? ಭಾರ್ಗವರು ಅಲ್ಲಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದ್ರವ್ಯಾರ್ಥಿಯಾಗಿ ಯಾರು ಬಂದಿದ್ದಾರೆ? ಕುಂಭ ಸಂಭವ. ದ್ರವ್ಯವನ್ನು ಅಪೇಕ್ಷಿಸಿ, ಅರ್ಥಿ ಅಂದರೆ ಅಪೇಕ್ಷಿಸೋದು ಅಂತ ಹೇಳೋದು. ವಿದ್ಯಾ ಪ್ಲಸ್ ಅರ್ಥಿ ವಿದ್ಯಾರ್ಥಿ ಅಂತ ಹೇಳ್ತೀವಲ್ಲ, ಹಾಗೆ ದ್ರವ್ಯ ಪ್ಲಸ್ ಅರ್ಥಿ ದ್ರವ್ಯಾರ್ಥಿ ಅಂತ ಹೇಳ್ತೀವಿ. ಹಾಗಿದ್ರೆ ಯಾರು? ಕುಂಭ ಸಂಭವ ಅಂತ ಹೇಳಿದ್ರೆ ದ್ರೋಣರು. ಯಾಕಂದರೆ ಅವರು ಮಡಕೆಯಲ್ಲಿ ಹುಟ್ಟಿರ್ತಾರೆ. ಅವರ ತಂದೆ ತಾಯಿ ಯಾರು ಅಂದರೆ ಭಾರದ್ವಾಜ ಮುನಿಗಳು ಮತ್ತು ಘೃತಾಚಿ ಅನ್ನೋಂಥ ಅಪ್ಸರೆ ಆಗಿರ್ತಾರೆ. ಮತ್ತು ಇಲ್ಲಿ ಕನಕ ಪಾತ್ರೆ, ಅವ್ರ ಹತ್ರ ಬಂಗಾರ ಏನು ಇಲ್ಲದೆ ಇರೋ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಅವರಿಗೆ ಅರ್ಘ್ಯವನ್ನು ಅಂದರೆ ಅವ್ರಿಗೆ ನೀರನ್ನು ಕೊಟ್ಟು ಅವರಿಗೆ ಕಳಿಸ್ತಾರೆ ಅಂತ ಹೇಳಿ ಇದಿಷ್ಟು ಭಾಗ ಮಕ್ಕಳೇ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ದ್ರೋಣರು ತಮಗೆ ಬಡತನ ಬಂದಾಗ ಏನು ಮಾಡ್ತಾರೆ? ಅಶ್ವತ್ಥಾಮನನ್ನು ಕರ್ಕೊಂಡು ದೇಶಗಳಲ್ಲಿ ಸುತ್ತಿ ಪರಶುರಾಮರ ಬಳಿಗೆ ಬರ್ತಾರೆ. ಬಂದಾಗ ಅವ್ರು ಏನು ಮಾಡ್ತಾರೆ? ನಾರು ಮಡಿಯನ್ನು ಉಟ್ಕೊಂಡು ಏನು ಮಾಡಿರ್ತಾರೆ? ನಿಂತ್ಕೊಂಡಿರ್ತಾರೆ, ಜಟೆಯನ್ನು ಕಟ್ಕೊಂಡು. ಇಲ್ಲಿ ಬಂದಾಗ ಅವರು ದ್ರವ್ಯವನ್ನು ಅರಿಸಿ ಬಂದಿರ್ತಾರೆ, ಅದಕ್ಕೆ ಕೇಳ್ಕೊಂಡು ಬಂದಿರ್ತಾರೆ, ಅಪೇಕ್ಷೆಯಾಗಿ ಬಂದಿರ್ತಾರೆ. ಆದರೆ ಇವ್ರ ಹತ್ರ ಏನೂ ಇರಲ್ಲ. ಭಾರ್ಗವರ ಹತ್ರ ಅವರು ಚಿನ್ನದ ಪಾತ್ರೆಗಳಿಲ್ಲದೆ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ? ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟು ಅವ್ರಿಗೆ ಸತ್ಕರಿಸ್ತಾರೆ. ಪೂಜಿಸೋದು ಅಂದರೆ ಸತ್ಕರಿಸ್ತಾರೆ ಅಂತ ಹೇಳಿ ಅಂದ್ಕೊಳ್ಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ.
ಇಲ್ಲೇನಾಗಿದೆ ಅಂದರೆ ಇಲ್ಲಿ ಚಂಪು ಅಂತ ಬರುತ್ತೆ. ಚಂಪು ಅಂತ ಹೇಳಿದ್ರೆ ನೀವೇನು ಹೇಳಬೇಕು ಅಂತ ಹೇಳಿದ್ರೆ ಇದು ಕಾವ್ಯ ಅಂತ. ಇದನ್ನು ಓದೋಬೇಕಾದ್ರೆ ಎಷ್ಟು ಕೇರ್ಫುಲ್ಲಾಗಿ ಓದಬೇಕು ನೋಡಿ. ಒಡವೆಯನರ್ಥಿ ಈ ಥರ ಓದಬೇಕು ಇದನ್ನು. ಓಕೆ, ನಾನು ಆ ಥರ ಓದ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ. ಇಲ್ಲಿ ಒಡವೆಯನರ್ಥಿಗಿತ್ತ ನವನೀತಳಮ್ಮಂ ಅಂತ ಹೇಳಿ ಹಿಂಗೆ ಓದಬೇಕು. ಆಮೇಲೆ ಗುರುಗಿತ್ತನ್ ನಿಂಗಳಂ ದಡಕೆಯಮಿಲ್ಲ ಕೈಯೊಳರೆದಂ ನೋಡಿ. ಇಲ್ಲಿ ಳೆ ರೆ ದಮ್ ಅಂತ ಓದಬೇಕು. ಇಲ್ಲಿ ಶ್ರುತ ಪಾರಂಗ ನೆಂತು ಪಾರಂಗ ನೆಂತು ಸತತ್ ಇಲ್ಲಿ ನೋಡಿ ಸಂ ತ ಸಮ್ ಅಂತ ಹೇಳಿ ಓದಬೇಕು. ಸಂತ ಸಮ್ ಅಂತ ಓದಬೇಕು. ಇಲ್ಲಿ ಬಡಿಸು ವೆನ್ನಿನ ದೊಂದು ಇಲ್ಲಿ ಧನವಿದ್ದುದು ಅಂತ ಓದಬೇಕು. ದಿವ್ಯ ಶರಾವಳಿರ್ದು ಇಲ್ಲಿ ರ್ದು ಅಂತ ಹೇಳಿ ಮಾಡಬೇಕು. ಓಕೆ, ಇಲ್ಲಿ ಲೊಳ್ಳೊಡಂ ಇರ್ದು ಲೊಡೆಂ ಸಮಂತು ಅಂತ ಹೇಳಬೇಕು. ಇಲ್ಲಿ ಮತ್ತೆ ಹೇಳಿದ್ದೀನಿ, ಇದು ಳ ಪೇಳ ವರ ಲೊಳಾವದು ನೀವುದೋ ಕುಂಭ ಸಂಭವ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಮತ್ತೊಂದು ಸತಿ ಹೇಳ್ತೀನಿ. ಒಡವೆಯನ್ನು ಅರಸಿ ಅಂದರೆ ಬೇಕು ಅಂತ ಹೇಳಿ ಬಂದಾಗ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಹತ್ರ ಈಗ ಏನೂ ಇಲ್ಲ, ಒಂದು ಅಡಕೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಒಂದು ಅಡಕೆಯಂ ಮಿಲ್ಲಂ ಕೈಯೊಳಗೆ ಅಂತಾರೆ. ಅಂದರೆ ಒಂದು ಅಡಿಕೆ ಇಲ್ಲ ಅಂಥೇಳಿ ಅಂತಲ್ಲ, ಅಂದರೆ ನನ್ನ ಹತ್ರ ಏನೂ ಇಲ್ಲ, ನಾನು ಬರಿಗೈ ಆಗಿಬಿಟ್ಟಿದ್ದೀನಿ, ನನ್ನ ಹತ್ರ ಯಾವುದೇ ರೀತಿಯಾಗಿ ನೀನು ಕೊಡೋದಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನಂತಾರೆ, ನನ್ನ ಹತ್ರ ಏನಿದೆ, ನನ್ನ ಹತ್ರ ವಿದ್ಯೆ ಇದೆ ಅಂತ ಹೇಳ್ತಾರೆ. ಯಾವ ವಿದ್ಯೆ? ದಿವ್ಯ ಶರಾವಳಿಗಳಿದೆ. ನನ್ನ ಹತ್ರ ಒಂದು ಧನಸ್ಸಿದೆ ಮತ್ತು ನನ್ನ ಹತ್ರ ದಿವ್ಯ ಶರಾವಳಿ ಅಂದರೆ ಬಾಣಗಳಿದೆ, ದಿವ್ಯವಾದಂತಹ ಬಾಣಗಳಿದೆ ಅಂತ ಹೇಳ್ತಾರೆ. ದಿವ್ಯವಾದ ಬಾಣಗಳು ಅಂತ ಹೇಳಿದಾಗ ನೀವೇನಂತ ಹೇಳ್ತೀರಿ? ಅವ್ರ ಹತ್ರ ಎಷ್ಟೊಂದು ಅವರು ತಪಸ್ಸನ್ನು ಮಾಡಿ ಅನೇಕ ಬಾಣಗಳನ್ನು ತಗೊಂಡಿರ್ತಾರಲ್ವ, ಆ ಬಾಣಗಳಿಗೆ ದಿವ್ಯ ಬಾಣಗಳು. ನನ್ನ ಹತ್ರ ಅದೆಲ್ಲ ಇದೆ, ಅದನ್ನು ನಾನು ಕೊಡಬಹುದು ನಿನಗೆ, ಕುಂಭ ಸಂಭವ ಅಂತ ಹೇಳ್ತಾರೆ. ಅವಾಗ ನೋಡಿ ಇಲ್ಲಿ ನಮಗೆ ಹಂಗೆ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೇನಾದರೂ ಆಗಿದ್ದರೆ ಏನು ಮಾಡ್ತಿದ್ವಿ ಹೇಳಿ? ಅಯ್ಯೋ ಇದು ನಮಗೆ ದ್ರವ್ಯವನ್ನು ಕೊಡಿ ಅಂತಂದರೆ ನೀವು ಹಿಂಗೆ ಕೊಡ್ತಾ ಇದ್ದೀರಾ ಅಂತ ಹೀಗೆಲ್ಲ ಅನ್ಕೋತಿದ್ವಲ್ಲ. ಆದರೆ ಇಲ್ಲಿ ದ್ರೋಣಾಚಾರ್ಯರು ಎಷ್ಟು ಸಂಯಮದಿಂದ ಮಾತಾಡ್ತಾರೆ ನೋಡಿ. ಓಕೆ, ಅದಕ್ಕಿಂತ ಮುಂಚೆ ಈ ಒಂದು ನೋಡಿದ್ವಲ್ಲ ಚಂಪು ಕಾವ್ಯ, ಅದರದ್ದು ಒಂದು ಅರ್ಥವನ್ನು ನೋಡೋಣ. ಸಾರಿ ಮಕ್ಕಳೇ. ನನ್ನ ಪದಾರ್ಥಗಳನ್ನೆಲ್ಲ ಬೇಡಿದವರಿಗೆ, ಅಂದರೆ ನನ್ನ ಹತ್ರ ಇದ್ದಂಥದ್ದನ್ನೆಲ್ಲ ಬೇಡಿದವರಿಗೆ ನಾನು ಏನು ಮಾಡಿದ್ದೀನಿ? ಕೊಟ್ಬಿಟ್ಟಿದ್ದೀನಿ. ಭೂಮಂಡಲವನ್ನು ಗುರುಗಳಿಗೆ ಕೊಟ್ಟೆನು. ಗುರುಗಳು ಅಂತ ಹೇಳಿದ್ರೆ ಇಲ್ಲಿ ಕಶ್ಯಪ ಮುನಿಗಳು ಇರ್ತಾರೆ, ಕಶ್ಯಪ ಮುನಿಗಳಿಗೆ ಕೊಟ್ಬಿಟ್ಟಿರ್ತಾರೆ ಅವರು. ಈಗ ನನ್ನಲ್ಲಿ ಒಂದು ಅಡಕೆಯೂ ಇಲ್ಲ, ಅಂದರೆ ಅಷ್ಟು ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಬೇಡುವನಾದರೂ ವೇದ ಪಾರಂಗತ ಅಂದರೆ ವೇದಗಳನ್ನು ಹೊಂದಿರತಕ್ಕಂಥ, ವೇದಗಳನ್ನು ಕಲ್ತಿರ್ತಕ್ಕಂಥ, ಅದಕ್ಕೆ ಪ್ರಾವೀಣ್ಯವನ್ನು ಹೊಂದಿರತಕ್ಕಂಥ, ಪಾಂಡಿತ್ಯವನ್ನು ಹೊಂದಿರತಕ್ಕಂಥವರು ಹೇಗೆ ಅವನನ್ನು ಸಂತೋಷಪಡಿಸಲಿ ಅಂತ ಹೇಳಿ ತಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಎಲೆಯೇ ದ್ರೋಣನೆ ಅಂದರೆ ಎಲೆ ದ್ರೋಣನೆ, ಈಗ ಇದೊಂದು ಬಿಲ್ಲು, ಇನ್ನೊಂದು ದಿವ್ಯಾಸ್ತ್ರಗಳ ಸಮೂಹ ನನ್ನ ಹತ್ರ ಇದೆ, ಬೇರೆ ಆಸ್ತಿ ಯಾವುದೂ ಇಲ್ಲ ನನ್ನ ಹತ್ರ. ಈಗಾಗಲೇ ನಾನೇನು ಮಾಡಿದ್ದೀನಿ? ಎಲ್ಲನೂ ಕೊಟ್ಬಿಟ್ಟಿದ್ದೀನಿ, ನಿನಗೇನು ಕೊಡಲಿ ಅಂಥೇಳಿ ಚೆನ್ನಾಗಿ ಯೋಚಿಸಿ ಹೇಳು ಅಂತ ಹೇಳ್ತಾರೆ. ಅಂದರೆ ನನ್ನ ಹತ್ರ ಏನೂ ಒಂದು ಅಡಕೆನೂ ಇಲ್ಲ, ನಾನೆಲ್ಲ ಏನು ಮಾಡಿಬಿಟ್ಟಿದ್ದೀನಿ? ಯಾರು ಬೇಡ ಬಂದರೂ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಆಮೇಲೆ ಭೂಮಂಡಲವನ್ನು ಗುರುಗಳಿಗೆ ದಾನ ಮಾಡಿದ್ದೀನಿ. ಯಾರು ದಾನ ಅಂತಂದರೆ ಕಶ್ಯಪ ಮುನಿಗಳಿಗೆ ಮಾಡಿರ್ತಾರೆ. ಏನು ಮ್ಯಾಮ್ ಇದನ್ನು ಕೇಳ್ತಾರಾ ಅಂತ ಕೇಳ್ಬೋದು. ಇಲ್ಲ, ಗುರುಗಳಿಗೆ ಅಂತ ಬರೆದ್ರು ಸಾಕು. ಓಕೆನಾ? ನಿಮ್ಗೆ ಗೊತ್ತಿರಲಿ, ನಿಮ್ಮ ಜ್ಞಾನಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೀನು ವೇದ ಪಾರಂಗತನಾದ ನಿನ್ನನ್ನು ಹೇಗೆ ನಾನು ಸಂತೋಷಪಡಿಸಲಿ, ನಿನ್ಗೇನು ಕೊಡಲಿ ಅಂತಂದರೆ, ನನ್ನ ಹತ್ರ ಒಂದು ಬಿಲ್ಲಿದೆ ಮತ್ತು ದಿವ್ಯಾಸ್ತ್ರಗಳು, ದಿವ್ಯ ಪ್ಲಸ್ ಅಸ್ತ್ರ, ಇದು ಕೂಡ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ದಿವ್ಯ ಪ್ಲಸ್ ಅಸ್ತ್ರ, ದಿವ್ಯಾಸ್ತ್ರ. ಓಕೆ, ಕಾರಕ್ಕೆ ಆಕಾರ ಬರುತ್ತೆ, ಇದು ಕೂಡ ಏನಾಗುತ್ತೆ? ಸವರ್ಣ ದೀರ್ಘ ಸಂಧಿ ಆಗುತ್ತೆ ಮಕ್ಕಳೇ. ಈ ಸಮೂಹ ಮಾತ್ರ ನನ್ನ ಹತ್ರ ಇದೆ, ಇದರಲ್ಲಿ ಏನು ಕೊಡಲಿ ನೀ ಯೋಚಿಸಿ ಹೇಳು ಅಂತ ಹೇಳ್ತಾರೆ. ಇದಿಷ್ಟು ಅರ್ಥ ಆಯ್ತಾ ಮಕ್ಕಳೇ ನಿಮಗೆ? ಸರಿ, ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಮತ್ತೊಂದು ವಚನ ಬರುತ್ತೆ ನೋಡಿ. ಎಷ್ಟೊಂದು ಇಲ್ಲಿ ವಿಷಯಗಳಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು, ನಿಮ್ಮ ಪೆನ್ಸಿಲನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾನು ಹೇಳ್ದಂಗೆ ನೀವು ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇರಿ. ಇಲ್ಲಿ ನೋಡಿ, ಎಂಬುದು ದ್ರೋಣ ನೆನಗೆ ವಿದ್ಯಾಧನಂ
ಧನಮಪ್ಪುದೆಂ. ಇಲ್ಲಿ ನೋಡಿ, ನನಗೆ ವಿದ್ಯೆಯೇ ಒಂದು ಧನ, ವಿದ್ಯೆಯೇ ಒಂದು ಐಶ್ವರ್ಯ ಇದ್ದಂಗೆ ಅಂತ ಹೇಳ್ತಾರೆ. ಹೇಳಿಬಿಟ್ಟು ದಿವ್ಯಾಸ್ತ್ರಗಳಂ, ಇಲ್ಲಿ ದಿವ್ಯಾಸ್ತ್ರಗಳನ್ನು ಏನು ಮಾಡ್ರಿ, ದಯ ಮಾಡಿಸಿ, ನಂಗೆ ಕೊಡಿ, ನಂಗೆ ದಯ ಪಾಲಿಸಿ ಅಂತ ಹೇಳ್ತಾರೆ. ಯಾವ್ಯಾವ ದಿವ್ಯಾಸ್ತ್ರಗಳಿದೆ ಅವ್ರ ಹತ್ರ ಅಂದರೆ ವಾರುಣ. ವಾರುಣ ಅಂತ ಹೇಳಿದ್ರೆ ನೀವೇನಂತ ಹೇಳ್ತೀರಿ, ವರುಣ ಅಂತ ಹೇಳಿದ್ರೆ ಮಳೆಯಿಂದ ಬಂದಿದ್ದು ಅಲ್ವಾ. ಇಲ್ಲಿ ವಾಯು ಅಂದರೆ ನೀವೇನಂತ ಹೇಳ್ತೀರಿ, ವಾಯು ಅಂತ ಹೇಳಿದ್ರೆ ಗಾಳಿ ಅಲ್ವಾ, ವಾಯು ದೇವರದು. ಅಗ್ನಿ ಅಂದರೆ ಅಗ್ನಿ ಅಂತ ಹೇಳಿದ್ರೆ ಅಗ್ನಿ ಅಸ್ತ್ರ ಅಂತ ಹೇಳ್ತೀವಿ ಇಲ್ಲಿ. ಆಮೇಲೆ ಪೌರಂದರ ಅಂದರೆ ಇಂದ್ರಾಸ್ತ್ರ ಅಂತ ಹೇಳಿ. ಇವೆಲ್ಲ ಏನು ಅಂದರೆ ಇವು ಅಸ್ತ್ರಗಳು. ಈ ದೇವರನ್ನು ಆ ಕುರಿತಾದ ದೇವರುಗಳನ್ನು ಅವರು ತಪಸ್ ಮಾಡಿ ಅವರಿಂದ ಆ ಅಸ್ತ್ರಗಳನ್ನು ತಗೊಂಡಿರ್ತಾರೆ. ಅದಕ್ಕೆ ವಾರುಣ, ವಾಯು, ಅಗ್ನಿ, ಪೌರಂದರ ಅಂದರೆ ವಾರುಣ ಅಂತ ಹೇಳಿದ್ರೆ ಮಳೆ, ಬೆಂಕಿ, ಗಾಳಿ ಮತ್ತು ಇಂದ್ರನ ಅಸ್ತ್ರಗಳು. ಪ್ರಧಾನಸ್ತ್ರಂಗಳಂ ಅಂದರೆ ಪ್ರಧಾನವಾದ ಅಸ್ತ್ರಗಳನ್ನು ಕೂಡೆಕೊಂಡು ಅಂದರೆ ನನಗೆ ಕೊಡಿ. ಪರಶುರಾಮನಂ ಬೀಳ್ಕೊಂಡು ಅಂದರೆ ಅವುಗಳನ್ನು ತಗೊಂಡು, ಅವುಗಳನ್ನು ಇಸ್ಕೊಂಡು, ಪರಶುರಾಮರನ್ನು ಬೀಳ್ಕೊಂಡು ಅಂದರೆ ಬಾಯ್ ಬಾಯ್ ಸಿ ಯು ಅಂತ ಹೇಳ್ತೀವಲ್ಲ ಹಾಗೆ ಬೀಳ್ಕೊಂಡು. ತನ್ನೊಡನಾಡಿಯಪ್, ಇಲ್ಲಿ ನೋಡಿ ತನ್ನೊಡನಾಡಿಯಪ್. ಕೇಳೆಯಂ, ಕೇಳೆ ಅಂದರೆ ತನ್ನನ್ನು ಒಡನಾಡಿಯಾದಂಥ ತನ್ನ ಗೆಳೆಯನಾದ, ಕೆಳೆಯ ಅಂದರೆ ಗೆಳೆಯಂ, ಗೆಳೆಯನಾದಂಥ ದ್ರುಪದಂ, ದ್ರುಪನ ಹತ್ರ. ಅವನು ದ್ರುಪದ ಯಾವ ಒಂದು ಛತ್ರಾವತಿ ಅಂತ ಅನ್ನುವಂಥ ಒಂದು ಸಿಟಿ, ಒಂದು ನಗರದಲ್ಲಿ ಅವನು ರಾಜ ಆಗಿರ್ತಾನೆ. ಛತ್ರಾವತಿಯೊಳ್ ಅಲ್ಲಿ ಅರಸ ಆಗಿರ್ತಾನೆ. ಕೇಳ್ದ, ಇಲ್ಲಿ ಅಲ್ಲಿಗೆ ಪೋಗಲ್ವಂದ್ ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗ್ತಾನೆ. ಸಾರಿ ಮಕ್ಕಳೇ, ಇಲ್ಲಿ ಏನು ಮಾಡ್ತಾನೆ, ತನ್ನ ಒಡನಾಡಿ ಅವ್ರನ್ನ ಬೀಳ್ಕೊಡ್ತಾನೆ, ಅವ್ರ ಅಸ್ತ್ರಗಳನ್ನು ತಗೊಳ್ತಾನೆ. ಪ್ರಧಾನ ಅಸ್ತ್ರಗಳನ್ನು ತಗೊಂಡ್ಬಿಟ್ಟು ಪರಶುರಾಮರನ್ನು ಬೀಳ್ಕೊಂಡು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನೆಕ್ಸ್ಟು ಅವನು ಯಾರು ತನ್ನ ಗೆಳೆಯನಾದಂಥ ದ್ರುಪದ ಇರ್ತಾನಲ್ವ, ಅವನು ಛತ್ರಾವತಿ ಅನ್ನೋ ನಗರದಲ್ಲಿ, ಯಾವ ನಗರದಲ್ಲಿ ದ್ರುಪದ ಆ ರಾಜ್ಯ ಆಳ್ತಾ ಇದ್ದ ಅಂತ ಕ್ವಶನ್ ಬರ್ಬೋದು ಮಕ್ಕಳೇ. ಛತ್ರಾವತಿ ಅಂತ ನೆನ್ಪಿಟ್ಕೊಳ್ಳಿ. ಅವಾಗ ಕೇಳ್ದ, ಅಲ್ಲಿ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ದ್ರುಪದನ ಅರಮನೆಯ ಅಂದರೆ ದ್ರುಪದನ ಅರಮನೆಯ ಬಾಗಿಲೋಳ್ ಅಂದರೆ ಬಾಗಿಲಳ್ಳಿ ನಿಂದು ಅಲ್ಲಿ ಪಡಿಯಂದಂ ಕರೆದು. ಪಡಿಯಂದ ಅಂದರೆ ಇಲ್ಲಿ ದ್ವಾರಪಾಲಕರು ಇರ್ತಾರಲ್ಲ ಅವರನ್ನು, ಪಡಿಯಂದಂ ಅಂದರೆ ದ್ವಾರಪಾಲಕರು ಅಂದರೆ ನೀವು ಸೆಕ್ಯೂರಿಟಿ ಅಂತ ಹೇಳ್ತಿರಲ್ಲ, ದ್ವಾರಪಾಲಕರು ನಿಂತಿರ್ತಾರಲ್ಲ ಅವರನ್ನು ಕರೆದು. ನಿಮ್ಮೊಡನಾಡಿದ, ನಿಮ್ಮ ಜೊತೆಗೆ ಆಡಿದ, ನಿಮ್ಮ ಜೊತೆಗೆ ಬೆಳೆದಂತಹ, ನಿಮ್ಮೊಡನಾಡಿ ಅಂದರೆ ನಿಮ್ಮನ್ನ ಜೊತೆಗೆ ಬೆಳೆದಂಥ. ಗೆಳೆಯಂ ಗೆಳೆಯ. ದ್ರೋಣನೆಂಬ, ದ್ರೋಣ ಅಂತ ಅನ್ನೋದು ಅವ್ರ ಹೆಸರಲ್ವಾ, ದ್ರೋಣನೆಂಬ. ಪಾರ್ವ ಅಂತ ಬರುತ್ತೆ. ಪಾರ್ವ ಅಂದರೆ ಬ್ರಾಹ್ಮಣ ಅಂತ ಹೇಳ್ತೀವಿ ನಾವು, ಬ್ರಾಹ್ಮಣ, ದ್ವಿಜ. ಓಕೆ, ಸಾರಿ ಮಕ್ಕಳೇ, ಬ್ರಾಹ್ಮಣ ಅಂತ ಹೇಳ್ತೀವಿ. ಹಾಂ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ದ್ರುಪದನರ ಮನೆಯ ಬಾಗಿಲೊಳು ನಿಂದು ಪಡಿಯನಂದಂ ಕರೆದು ನಿಮ್ಮೊಡನಾಡಿದ ಕೆಳೆಯ ಅಂದರೆ ಗೆಳೆಯ, ದ್ರೋಣನೆಂಬ ಬ್ರಾಹ್ಮಣ, ಪಾರ್ವ ಅಂದರೆ ಬ್ರಾಹ್ಮಣ. ಬಂದನು ಎಂದು ನಿಮ್ಮರಸಂಗೇಯ, ನಿಮ್ಮರಸನಿಗೆ ಹೇಳಬೇಕು. ಪೇಳೆಂಬುದು ಮಾತನ ಅಂದರೆ ಹೇಳು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮಾಲ್ಕೆಯೋಳ್ ಬಂದ, ನಿಮ್ಗೆ ಗೊತ್ತಿದೆ ರೇ ಅಂತ ಹೇಳೋದಕ್ಕೆ ಹಿಂಗೆ ಬರಿತೀವಲ್ವ, ರೇ ಊದಂ. ದ್ರುಪದಂ ರಾಜ್ಯಮದಿ ರಾಮ, ಇಲ್ಲಿ ನೋಡಿ ಮದಿರಾನ್ಮತ್ ಅಂತ ಹೇಳಿ ಓದಬೇಕು. ರಾಜ್ಯ ಮದಿರ ಮದೋನ್ಮತ ಅಂದರೆ ಮದ ಪ್ಲಸ್ ಉನ್ಮತ್ತ, ಅಷ್ಟು ಜಾಸ್ತಿ ಇರುವಂತಹ ತಮ್ ಅಂತ. ಅಲ್ಲಿ ಗರ್ವ ಗ್ರಹ, ಇಲ್ಲಿ ನೋಡಿ ಮತ್ತೊಂದು ಸತಿ ಇಲ್ಲಿ ಬಿಡಿಸ್ಬೇಕಾದ್ರೆ ಗರ್ವ ಗ್ರಹ ವ್ಯಗ್ರ ಚಿತ್ತನು ಮಾಗಿ ಮೇಗೆಲ್ದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಪೂರ್ತಿಯಾಗಿ ಹೇಳ್ತೀನಿ ನೋಡಿ. ಅಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ದ್ವಾರಪಾಲಕನಿಗೆ ಅವನಿಗೆ ಹೇಳ್ತಾರಲ್ವ, ಅವಾಗ ಹೇಳಿದ ತಕ್ಷಣ ಅವನು ಹೋಗ್ತಾನೆ. ಹೋದಾಗ ಅವನೇನಾಗಿರ್ತಾನೆ, ರಾಜ್ಯ ಅಂತ ಅನ್ನೋದು ಮದೋನ್ಮತ ಆಗಿರ್ತಾನೆ. ಆ ಮದವನ್ನು ಅಂದರೆ ನೀವೇಂತೀರಿ ಸೊಕ್ಕು ಅಂತಿರಲ್ಲ, ರಾಜ್ಯ ಇದೆ, ನಾನು ರಾಜ ಇದ್ದೀನಿ ಅಂತನೋ ಸೊಕ್ಕಿನಿಂದ ಅವನು ಮೆರಿತಾ ಇರ್ತಾನೆ. ಮದೋನ್ಮತ, ಮದ ಪ್ಲಸ್ ಉನ್ಮತ್ತ, ಇದು ಗುಣಸಂಧಿ ಆಗುತ್ತೆ. ಅಕಾರಕ್ಕೆ ಊಕಾರ ಬಂದು ಓಕಾರ ಬರುತ್ತೆ. ಮದೋನ್ಮತ,
ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಈ ಸಂಧಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಇದರಲ್ಲಿರೋ ಎಲ್ಲ ಸಂಧಿಗಳನ್ನು, ಸಮಾಸಗಳನ್ನು ನಾನೇನು ಮಾಡಿದ್ದೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಮಕ್ಕಳೇ. ಅಲ್ಲಿಂದ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬೋದು. ಇಲ್ಲಿ ಗರ್ವ ಗ್ರಹ ವ್ಯಗ್ರ ಚಿತ್ತ ಅಂದರೆ ಅವನಿಗೆ ಗರ್ವ ಅನ್ನೋವಂಥದ್ದು ಬಂದು ಅಡಿಸ್ಕೊಂಡ್ಬಿಟ್ಟಿದೆ, ಅಂದರೆ ಅವನಿಗೆ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಇದರ ಒಂದು ಭಾಗವನ್ನು ನಾನು ಇನ್ನೊಂದು ಸತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನಂದರೆ ಇಲ್ಲಿ ದ್ರೋಣನು ತನಗೆ ವಿದ್ಯಾಧರನೆ ಅಂದರೆ ವಿದ್ಯವೇ ಧನ, ವಿದ್ಯಾ ಧನವೇ ಅಂತ ಹೇಳಿ ಅದನ್ನು ದಿವ್ಯಾಸ್ತ್ರಗಳನ್ನು ತಗೊಂಡು ದಯಪಾಲಿಸಬೇಕು ಅಂತ ಕೇಳಿ ವಾರುಣ, ವಾಯುವ್ಯ, ಅಗ್ನಿ, ಪೌರಂದಾದಿ ಅಸ್ತ್ರಗಳನ್ನು ಕೊಡಲು ಅದನ್ನು ತೆಗೆದುಕೊಂಡು ಪರಶುರಾಮರಿಂದ ಅಪ್ಪಣೆಯನ್ನು ಪಡೆದು ತನ್ನ ಒಡನಾಡಿಯು ಸ್ನೇಹಿತನೂ ಆದ ದ್ರುಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾನೆಂದು ತಿಳಿದುಕೊಂಡು ಅಲ್ಲಿ ಕೇಳಿ ಆ ಪಟ್ಟಣಕ್ಕೆ ಬಂದು ಆ ಪಟ್ಟಣಕ್ಕೆ ಹೋಗಿ ದ್ರುಪದನ ಅರಮನೆಯ ಬಾಗಿಲಲ್ಲಿ ನಿಂತು ಬಾಗಿಲು ಕಾಯುವವ, ನಿಮ್ಗೆ ಹೇಳಿದ್ನಲ್ಲ ನಾನು ಬಾಗಿಲು ಕಾಯ್ಬೇಕಾದ್ರೆ ಗೇಟ್ ಕೀಪರ್ ಅಂತ ಹೇಳಿದ್ನಲ್ಲ, ಅವನಿಗೆ ಕರೆದು ನಿಮ್ಮ ಜೊತೆಯಲ್ಲಾಟವಾಡಿದ ಸ್ನೇಹಿತನಾದ ದ್ರೋಣನೆಂಬ ಬ್ರಾಹ್ಮಣನು, ಇಲ್ಲಿ ದ್ರೋಣನನ್ನು ಬ್ರಾಹ್ಮಣ ಬಂದಿದ್ದಾನೆ, ನಿಮ್ಮ ರಾಜನಿಗೆ ತಿಳಿಯಪಡಿಸು ಅಂತ ಹೇಳ್ತಾನೆ. ಅವನು ಆ ರೀತಿಯೇ ಹೋಗ್ಬಿಟ್ಟು ಬಂದು ತಿಳಿಸ್ತಾನೆ. ಅವಾಗ ದ್ರುಪದನು ಏನು ಹೇಳ್ತಾನೆ, ರಾಜ್ಯವೆಂಬ ಮದದಿಂದ, ರಾಜ್ಯ ಸಿಕ್ಕಿದೆ ಅನ್ನೋ ಮದದಿಂದ ಸೊಕ್ಕಿದವನಾಗಿರ್ತಾನೆ. ಆಮೇಲೆ ಅಹಂಕಾರವೆಂಬ ಗ್ರಹದಿಂದ ಪೀಡಿತನಾಗಿರ್ತಾನೆ. ಗ್ರಹ ಅಂತ ಹೇಳಿದ್ರೆ ಅಲಂಕಾರ, ಅಹಂಕಾರ ಅವನನ್ನು ಏನಾಗಿರುತ್ತೆ ಆವರಿಸ್ಕೊಂಡ್ಬಿಟ್ಟಿರ್ತದೆ. ಅವನು ಏನಾಗಿರ್ತಾನೆ ಅಂದರೆ ಸೊಕ್ಕಿನಿಂದ ಆಡ್ತಾ ಇರ್ತಾನೆ, ಪೀಡಿತನಾದ ಮನಸ್ಸುಳ್ಳವನಾಗಿರ್ತಾನೆ. ಗ್ರಹ ಪೀಡಿತ ಆಗೋದು ಅಂತಂದರೆ ಒಂಥರ ಅವ್ರ ಮೇಲೆ ಬಂದಿರೋದು ಅಂತ ಹೇಳ್ತಿಲ್ಲ, ಹಾಗೆ ಆಗಿ ಒಳ್ಳೆಯ ನಡತೆ ಇಲ್ಲದೆ ಇರ್ತಾನೆ ಅಂತ ಅನ್ನೋದು ಈ ವಚನದಲ್ಲಿ ಬಂದಿದೆ ಮಕ್ಕಳೇ. ಹಾಗಿದ್ರೆ ಇದಿಷ್ಟು ಬೇಕು ಅಂದರೆ ನೀವು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಇಲ್ಲ ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರತಿಯೊಂದು ಪದ್ಯಕ್ಕೂ ವಚನಕ್ಕೂ ಕೂಡ ಚಂಪು ಕಾವ್ಯಕ್ಕೂ ಕೂಡ ಅರ್ಥವನ್ನು ಹಾಕಿದ್ದೀನಿ, ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬೋದು ಮಕ್ಕಳೇ. ಸರಿನಾ? ಇಲ್ಲಿ ಮತ್ತೆ ಚಂಪು ಬಂದಿದೆ ನೋಡಿ. ಚಂಪುದಲ್ಲಿ ಏನಾಗುತ್ತೆ, ಅಂತೆಂಬೊನಾರ್ಗೆ ಪಿರಿದುಂ ಭ್ರಾಂತು, ಈ ಥರ ಓದ್ಬೇಕಿದನ್ನು. ಓಕೆ, ಅಂತೆಂಬುನಾರ್ಗೆ ಪಿರಿದುಂ ಭ್ರಾಂತು ದಲೆಂ ದ್ರೋಣನೆಂಬ ಪಾರ್ವನೆ ಪೇ, ಇಲ್ಲೋಡಿ ಳೆ ತೆನಗೆ ಅಂದರೆ ನನಗೆ ಹೇಳಬೇಕು, ಕೆಳೆಯನೆ ನೂ ಕಂತಪ್ಪನ್ ಅಂತ ಹೇಳ್ತಾನೆ. ಸಭೆಯೊಳು ನುಡಿದಂ ಅಂದರೆ ನನಗೆ ದ್ರೋಣನ ಅನ್ನೋಂಥ ಒಬ್ಬ ಪಾರ್ವ ಅಂದರೆ ಬ್ರಾಹ್ಮಣ ನನಗೇನಾದರೂ ಫ್ರೆಂಡ್ ಆಗಿರೋಕ್ಕೆ ಸಾಧ್ಯನಾ, ಗೆಳೆಯನಾಗಿರೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅದನ್ನು ಹೋಗಿ ಅವನು ಏನಾಗಿದೆ, ಗೇಟ್ ಕೀಪರ್ ಇರ್ತಾನಲ್ವ, ಅವನು ಹೋಗಿ ಆ ಕಾವಲುಗಾರ ಹಾಗೆ ಹೇಳ್ತಾನೆ. ಆವಾಗ ದ್ರೋಣ ಏನು ಮಾಡ್ತಾನೆ, ಅವನನ್ನು ತಳ್ಕೊಂಡು ಒಳಗೆ ಬರ್ತಾನೆ ಸಭೆಯೊಳಗೆ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ಹಾಗೆನ್ನುವವರು ಯಾರು, ಇದು ಭ್ರಮೆಯಲ್ಲವೇ ಅಂತ ಹೇಳ್ತಾನೆ. ಏನು ಅಂದರೆ ದ್ರೋಣನೆಂಬ ಬ್ರಾಹ್ಮಣ ನನಗೆ ಹೇಗೆ ಸ್ನೇಹಿತನಾಗಿರ್ಲಿಕ್ಕೆ ಸಾಧ್ಯ ಅಂತ ನನಗೆ ತಿಳಿದಿಲ್ಲ ಅಂತ ಹೇಳ್ತಾನೆ. ಅವನನ್ನು ಹೊರಗೆ ಕಳಿಸು ಅಂತ ಹೇಳ್ತಾನೆ. ಆವಾಗ ಮಧ್ಯದಲ್ಲಿ ಹಂಗೆ ಕೆಟ್ಟದಾಗ ಹೇಳಿದ್ದಕ್ಕೆ ಇಲ್ಲಿ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂದರೆ ದ್ರೋಣ ಏನು ಮಾಡ್ತಾನೆ, ಆತನನ್ನು ತಳ್ಕೊಂಡು ಬರ್ತಾನೆ ಅನ್ನೋದು ಮುಂದಿನ ಭಾಗದಲ್ಲಿ. ಸರಿನಾ ಮಕ್ಕಳೇ? ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ಳ. ಇನ್ನೊಂದು ಸತಿ ಹೇಳಬೇಕಾ ಇದನ್ನು? ಇಲ್ಲಿ ನೋಡಿ, ಇಲ್ಲಿ ಅವನು ಹೇಳ್ತಾನೆ, ನನಗೆ ದ್ರೋಣನನ್ನು ಅಂತ ಬ್ರಾಹ್ಮಣ ನನಗೆ ಸ್ನೇಹಿತನಾಗಿರಲು ಸಾಧ್ಯವಿಲ್ಲ, ಅಂಥವನನ್ನು ನಾನು ತಿಳಿದಿಲ್ಲ, ಅವನನ್ನು ಹೊರಕ್ಕೆ ಕಳಿಸು ಅಂತ ಸಭಾ ಮಧ್ಯದಲ್ಲಿ ಕೆಟ್ಟ ಮಾತುಗಳನ್ನು ಹೇಳ್ತಾನೆ, ಕೆಟ್ಟದಾಗಿ ಮಾತಾಡ್ತಾನೆ ಅಂತ ಅನ್ನೋದು ಈ ಒಂದು ಚಂಪು ಕಾವ್ಯದಲ್ಲಿ ಬಂದಿದೆ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮತ್ತೆ ವಚನ ಅಂತೂ ನುಡಿದುದಂ ಅಂತ ಅಲ್ಲಿ ಪಡಿಯಂ ಆ ದ್ವಾರಪಾಲಕ ಬಂದು ಹೇಳಿದ ತಕ್ಷಣ ಇಲ್ಲೇನು ಮಾಡ್ತಾನೆ, ದ್ರೋಣ ಪೊಕ್ಕು ಅನ್ನವನ್ನ ಹಿಂಗೆ ಸರಿಸಿ ಒಳ ಹೊಕ್ಕು ದ್ರುಪದನನ್ನು ನೋಡ್ತಾನೆ. ಅಂದರೆ ಸಭೆಯೊಳಗೆ ಬಂದುಬಿಡ್ತಾನೆ, ಅವನನ್ನು ಸರಿಸ್ಬಿಟ್ಟು ಒಳಗೆ ಬರ್ತಾನೆ. ಪೊಕ್ಕು ದ್ರುಪದನಂ ಕಂಡು ಅಂದರೆ ಒಳಗಡೆ ಬರ್ತಾನೆ, ಎಲ್ಲಿ ಸಭಾಂಗಣಕ್ಕೆ ಬರ್ತಾನೆ ಅಂತ ದ್ರೋಣ ಏನು ಹೇಳ್ತಾನೆ, ನನಗೆ ಯಾರು ಅಂಥವ್ರು ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಆ ಪಡಿಯಾರಂ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಸೇಮ್ ಬಂದು ಹೇಳ್ತಾನೆ. ಅವಾಗ ದ್ರೋಣ ಏನು ಮಾಡ್ತಾನೆ, ನೊತ್ತಂಬರದಿ ಅಂದರೆ ತುಂಬ ಹಿಂಗೆ ಜಾಗ ಮಾಡಿಕೊಂಡು ಸರಿಸ್ಕೊಂಡು ಏನು ಮಾಡ್ತಾನೆ, ನೂಕ್ಕೊಂಡು ಅಲ್ಲಿ ಒಳಗಡೆ ಬಂದು ಒಳಗಡೆ
ಅಂದರೆ ಒಳಗಿನ ಭಾಗಕ್ಕೆ ಪೊಕ್ಕು ಅಂದರೆ ಹೊಕ್ಕು ಬಂದು, ಹೊಕ್ಕು ಪೊಕ್ಕು. ದ್ರುಪದನಂ ಕಾಣ್ತಾನೆ, ದ್ರುಪದನನ್ನು ನೋಡ್ತಾನೆ ಅನ್ನೋದು ಈ ಭಾಗದಲ್ಲಿ ಬಂದಿದೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಹಾಗೆ ಹೇಳಿದ್ದನ್ನು ದ್ವಾರಪಾಲಕನು ಏನು ಮಾಡ್ತಾನೆ ಅದೇ ರೀತಿಯಲ್ಲಿ ಹೇಳ್ತಾನೆ. ಅವಾಗ ದ್ರೋಣ ಏನು ಮಾಡ್ತಾನೆ, ಬಲಾತ್ಕಾರದಿಂದ, ಫೋರ್ಸ್ಫುಲಿ ಅಂತ ಹೇಳೋದಕ್ಕೆ ಬಲಾತ್ಕಾರದಿಂದ ಒಳಕ್ಕೆ ಪ್ರವೇಶಿಸಿ ದ್ರುಪದನನ್ನು ನೋಡ್ತಾನೆ. ಆಗ ದ್ರುಪದ ಮತ್ತು ದ್ರೋಣರ ಸಂಭಾಷಣೆ ಶುರುವಾಗುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗದಲ್ಲಿ. ಇಲ್ಲಿ ಮತ್ತೆ ಚಂಪು ಬಂದಿದೆ. ಇಲ್ಲಿ ನೋಡಿ, ಅಣೀರೇ ನೀ ಮಾಮಂ. ಇಲ್ಲಿ ನೋಡಿ, ಇಲ್ಲಿ ರೇ ಅಲ್ವಾ, ಇದು ರೇ ಇರೆ, ಅಣಿ ಅರೀರೆ ಅಂತ ಹೇಳ್ದಂಗೆ, ಅರಿ ಇರೆ. ಓಕೆನಾ? ಅರೀರೆ ನೀ ಮುಮಾಮುಂ. ಇಲ್ಲಿ ಮೋಡನದಿ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಇದು ಮಾಡ್ಕೋಬೇ, ಎಂಬುದಣ್ಣ ಅಂತ ಹೇಳಿ, ಅಣ್ಣ ಅಂತ ಹೇಳ್ತಾನೆ. ನೀನು ಅರಿಯಲ್ವಾ, ನಾನು ನಿನ್ನ ಜೊತೆಗೆ ಓದಿರೋದು, ನಿನ್ನೊಡನೋದಿ ಅಂತ ಹೇಳ್ತಾನೆ. ಅಂದರೆ ನಿನ್ನ ಜೊತೆಗೆ ಓದಿದ್ದೀನಿ, ನಿನ್ಗೆ ಅರಿತಿಲ್ವಾ, ನಿಂಗೆ ಗೊತ್ತಿಲ್ವಾ ಅಣ್ಣ ಅಂತ ಹೇಳ್ತಾನೆ. ನಿನ್ನ ನಾ ಇಲ್ಲಿ ನೋಡಿ, ನರೆ ದಲ್ಲಿ ಅಂದರೆ ನಾನು ನಿನ್ನನ್ನು ನೋಡಿದ್ದೀನಿ. ಅಂದರೆ ಕಂಡೆಯೋ ಮಹಿಪತಿಗಂ, ನಾನು ಏನು ರಾಜ ಇದ್ದೀನಿ, ನಿನ್ನ ಹೆಂಗೆ ನಾನು ಗೊತ್ತಿರೋಕ್ಕೆ ಸಾಧ್ಯ, ಮಹಿಪತಿಗೆ ಮತ್ತು ದ್ವಿಜರಿಗೆ ಏನು ಗೆಳೆತನ ಇರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಇಲ್ಲಿ ಏನಾಗಿದೆ ಅಂದರೆ ಮಕ್ಕಳೇ, ಮಹಿಪತಿ, ಮಹಿ ಅಂದರೆ ಭೂಮಿ, ಇಳೆ ಧರೆ, ಮಹಿಪತಿ ಅಂದರೆ ರಾಜ ಅಂತ. ರಾಜನಿಗೆ ಮತ್ತು ದ್ವಿಜರು, ದ್ವಿಜರು ಅಂದರೆ ಬ್ರಾಹ್ಮಣರು ಅಂತ ಹೇಳ್ತೀವಿ. ಯಾಕೆ ಬ್ರಾಹ್ಮಣರಿಗೆ ದ್ವಿಜರು ಅಂತ ಹೇಳ್ತೀವಿ ಅಂದರೆ 2 ಸತಿ ಜನನ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗಪ್ಪ ಅಂದರೆ, ಒಂದು ಸತಿ ತಾಯಿಯ ಹೊಟ್ಟೆಯಿಂದ ಜನನ ಆದರೆ ಇನ್ನೊಂದು ಸತಿ ಅವರಿಗೆ ಉಪನಯನವಾದಾಗ ಯಜ್ಞೋಪವೀತವನ್ನು ಹಾಕ್ತಾರೆ, ಆವಾಗ ಇನ್ನೊಂದು ಸತಿ ಅವರ ಜನನ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ 2 ಸತಿ ಅವರಿಗೆ ಜನನ ಆಗುತ್ತೆ. ಅದಕ್ಕೆ ಮಹಿಪತಿಗೆ ದ್ವಿಜವಂಶಗಮ್ಮೆ, ಅವನಿಗೆ ನನಗೇನು ಗೆಳೆಯತನ ಇದೆ ಅಂತ ಹೇಳ್ತಾನೆ. ನಾಣಲಿಗಪ್ಪರಿ ಅಂದರೆ ನಾಚಿಕೆನ ಇಲ್ವಾ ನಿಂಗೆ, ನಾಣಲಿ ಅಂದರೆ ನಾಚಿಕೆ ಇಲ್ವಾ ಅಂತ ಹೇಳ್ತಾನೆ. ಮಾನಸರೆಂಬ ನಾಚಿಕೆ ಇಲ್ಲದ ಮನುಷ್ಯರು, ಮಾತುಗಳ್ ಅಂತ ಹೇಳ್ತಾನೆ. ಇಲ್ಲಿ ನೆರೆಗೊಳ್, ಕುಂಭ ಸಂಭವನ, ದ್ರುಪದಂ ಕಡು ಸಿಗ್ಗು ಮಾಡಿದ ಅಂದರೆ ನಿಂಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಅವನನ್ನು ಅಸಹ್ಯ ಮಾಡ್ತಾನೆ. ಕಡು ಸಿಗ್ಗು ಅಂತಂದರೆ ಇನ್ನೊಂದು ಸಿಟ್ಟು ಅಂತ ಕೂಡ ಹೇಳ್ತೀವಿ. ಇಲ್ಲಿ ಒಂಥರ ಅವನಿಗೆ ಅವಮಾನಕರವಾದ ಮಾತುಗಳನ್ನು ಹೇಳ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಏನು, ಅರೀರೆ ನೀನು ಅರಿತಿಲ್ವಾ, ನಾನು ನೀನು ಒಡನೋದಿ ಅಂದರೆ ಜೊತೆಗೆ ಓದಿದ್ದೀವಿ ಅಣ್ಣ ಅಂತ ಹೇಳ್ತಾನೆ. ನಿನ್ನನ್ನು ನರಿಯೆಂದೆಲ್ ಅಂದರೆ ನಿನ್ನನ್ನು ಹೆಂಗೆ ಅರಿಲಿ, ನಾನು ರಾಜ ಇದ್ದೀನಿ, ನೀನು ದ್ವಿಜ ಇದೆಯಾ, ನಿನಗೆ ನನಗೆ ಎಲ್ಲಿಂದ ಗೆಳೆತನ ಆಗುತ್ತೆ, ನಿಂಗೆ ನಾಚಿಕೆ ಇಲ್ವಾ ಅಂತ ಮಾನಸ ನೀನು ಮಾತುಗಳನ್ನು ಹೇಳ್ತಾನೆ. ಹೇಳಿ ಕುಂಭ ಸಂಭವನನ್ನು ದ್ರುಪದ ಏನು ಮಾಡ್ತಾನೆ ಅಂದರೆ ಕಡು ಸಿಗ್ಗುಗಳಿಂದ ಅಂದರೆ ಒಂಥರ ಅಸಹ್ಯವಾಗಿ ಅವನನ್ನು ಮಾತಾಡಿಸ್ತಾನೆ, ಅಸಹ್ಯ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಇದಕ್ಕೆ ಅರ್ಥ ಇದೆ ನೋಡಿ ಮಕ್ಕಳೇ. ಅಣ್ಣ ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ವು, ನಿಂಗೆ ತಿಳಿದಿಲ್ವಾ ಅಂತ ಹೇಳಿದಾಗ ದ್ರುಪದ ನಿನ್ನನ್ನು ನಾನು ತಿಳಿದಿಲ್ಲ, ಯಾಕಂದರೆ ನಿನಗೆ ಎಲ್ಲಿಂದ ಇದು ಸಂಬಂಧ ಅಂತ ಹೇಳ್ತಾನೆ. ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ಅಂತ ಹೇಳ್ತಾನೆ. ಆವಾಗ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಇರುತ್ತೆ, ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರ್ತಾರ ಎಂಬ ಮಾತುಗಳಿಂದ ದ್ರೋಣನಿಗೆ ಇಲ್ಲಿ ಮರ್ಮ ಭೇದಕ ಅಂದರೆ ಒಂಥರ ಅಸಹ್ಯ ಆಗುವಂತ ಅಂತ ಹೀಯಾಳಿಸ್ತಾನೆ ಮಾತುಗಳಿಂದ. ಸಿಗ್ಗು ಅಂತಂದರೆ ಅಸಹ್ಯವಾಗಿ ಹೀಯಾಳಿಸೋದು, ಬೇಜಾರು ಮಾಡಿಸೋದು ಅಂತ ಹೇಳ್ತೀವಿ ಮಕ್ಕಳೇ. ಇದಿಷ್ಟು ಅರ್ಥ ಆಯಿತು ಅಂದರೆ ನಂಗೊಂದು ಥಮ್ಸಪ್ ಕೊಡಿ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ ನಮ್ಮ ಮುಂದಿನ ಭಾಗವನ್ನು ಹೇಳ ಬನ್ನಿ. ಹಾಗಿದ್ರೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಗೊತ್ತಾ ಮಕ್ಕಳೇ, ಇಲ್ಲಿ ವಚನ ಇದೆ ನೋಡಿ. ಅಂತು ಮಾಡಿದುದಲ್ಲದಿ ನಾಣಿಲಿ ಪಾರ್ವನೆರೆದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಮತ್ತೊಮ್ಮೆ ನೋಡ್ಕೊಳ್ಳಿ ಇದನ್ನ. ಪಾರ್ವನೆರೆದು ಕಳೆಯಿಂಬುದು ದ್ರೋಣ ನಿಂತೆಂದು ಅಂತ ಹೇಳಿ ಬರುತ್ತೆ. ಏನಪ್ಪ ಹೀಗಂದರೆ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಕೇಳಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ದ್ರೋಣನ ಏನು ಮಾಡ್ತಾನೆ, ಹಾಗೆ ಮಾಡಿದು ಅಲ್ಲದೆ ನಿನ್ನನ್ನು ನಾಚಿಗೆಟ್ಟ ಬ್ರಾಹ್ಮಣನನ್ನು ಎಳೆದು ನೂಕು ಅಂತ ಹೇಳ್ತಾನೆ. ಹಿಂಗೆ ಹೇಳಿದವನೇ ಏನು ಮಾಡ್ತಾನೆ, ಇವನು ನಾಚಿಗೆಟ್ಟವನು, ಇವನಿಗೆ ಏನು ಮಾಡು ಎಳೆದು ನೂಕು ಅಂತ ಹೇಳ್ತಾನೆ. ಆವಾಗ ದ್ರೋಣ ಹೇಳಕ್ಕೆ ಶುರು ಮಾಡ್ತಾನೆ. ನೋಡಿ ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಇದನ್ನು. ಇಲ್ಲಿ ನೋಡಿ, ಅಂತು ಮಾಡಿದುದಲ್ಲದೆ ನಾಣಿಲಿ ಪಾರ್ವನೆದುರು, ಅವನನ್ನು ಕಳೆದು ಅಂದರೆ ಎಳೆದು ಅಂದರೆ ಅವನನ್ನು ಫೋರ್ಸ್ಫುಲಿ ಎಳ್ಕೊಂಡು ಹೊರಗೆ ಹಾಕಿ ಅಂತ ಹೇಳ್ತಾನೆ. ಆ ಟೈಮಲ್ಲಿ ದ್ರೋಣ ಇಂತೆಂದ, ದ್ರೋಣ ಹೀಗೆ ಹೇಳಕ್ಕೆ ಶುರು ಮಾಡ್ತಾನೆ ಅನ್ನೋದು ಈ ಒಂದು ಮುಂದಿನ ಭಾಗದಲ್ಲಿ ಬರುತ್ತೆ.
ಇಲ್ಲಿ ನೋಡಿ, ಇದು ಮತ್ತು ಚಂಪು ಕಾವ್ಯ ಆಗಿರೋದ್ರಿಂದ ನುಡಿ ತಡವಪ್ಪು. ಏನಪ್ಪ ನುಡಿ ತಡವಪ್ಪು ಅಂದರೆ ಅವನು ಮಾತಾಡ್ತಿಕ್ಕಂಥ ನುಡಿ ಏನಾಗುತ್ತೆ, ತಡವಪ್ಪು ಆಗುತ್ತೆ, ಅಂದರೆ ಒಂಥರ ತಡವಡಿಸುತ್ತೆ ಅಂತ ಹೇಳ್ತೀವಲ್ಲ ಅದಕ್ಕೆ. ನುಡಿ ತಡವಪ್ಪು ದೊಂದು ಮೊಗದೊಳು ಮುಖದಲ್ಲಿ ಏನಾಗುತ್ತೆ, ಮರುಕಂ ಅಂದರೆ ಒಂಥರ ಅವನಿಗೆ ವಕ್ರವಾದಂಥ ದೃಷ್ಟಿ ಇರುತ್ತೆ, ವಕ್ರತೆ ಇರುತ್ತೆ ಅಂತ ಹೇಳ್ತಾರಲ್ವ ಅದು. ಆಮೇಲೆ ದೊರೆ ಕುಳ್ಳೊಂದೊಂದು ಅಂತ, ದೊರೆ ಕುಳ್ವದೊಂದು ನಾಣ್ಣೆಡೆಗುಂದಿದಿ ದಿರ್ಪುದೊಂದು ನುಡಿಗಳು ಅಂದರೆ ನುಡಿ ಎಲ್ಲ ಒಂಥರ ತೊದಲ್ತಾ ಇದೆ ಅವನಿಗೆ ಅಂತ ಹೇಳ್ತಾ ಇದ್ದಾಳೆ. ಮರೆಯಂ ಮರೆಯಿಪ್ಪು ದೊಂದು, ಇಲ್ಲಿ ಕಳ್ಗುಡಿದವರ ಮಿಂತು ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಆ ದೃಪದನಿಗೆ ಏನಾಗ್ತಾ ಇದೆ ಅಂದರೆ ಅವನ ನುಡಿ ಏನಾಗ್ತಾ ಇದೆ, ತೊದಲ್ತಾ ಇದೆ. ಅವನು ಏನು ಮಾಡ್ತಾ ಇದ್ದಾನೆ, ಹೇಗೆ ತೊದಲ್ತಾ ಇದೆ, ಅವನ ಮುಖದಲ್ಲಿ ವಕ್ರತೆ ಕಾಣಿಸ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಅವನು ಕಳ್ಳು ಕುಡಿದವರಂತೆ, ಕಳ್ಳು ಅಂದರೆ ಸರಾಯಿ ಕುಡಿದವರಂತೆ ಅಂತ ಹೇಳ್ತಾರೆ. ಯಾಕಪ್ಪ ಇಲ್ಲಿ ಸರಾಯಿ ಬಗ್ಗೆ ಬರುತ್ತೆ ಅಂತ ಹೇಳಿದಾಗ ಇಲ್ಲಿ ಮತ್ತೆ ಹೇಳ್ತಾರೆ ಮುಂದೆ ದ್ರೋಣರು, ಈ ಸರಾಯಿ ಮತ್ತು ಈ ಐಶ್ವರ್ಯ ಏನಾಗುತ್ತೆ ಅಂದರೆ ಎರಡೂ ಒಂದೇ ಟೈಮಲ್ಲಿ ಬಂತು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರುತ್ತೆ, ಸಮುದ್ರ ಮಂಥನ ಆದಾಗ ಕೆಳಗಡೆ ಮುತ್ತು ರತ್ನ ಎಲ್ಲ ಇರುತ್ತೆ, ಅದು ಬರುತ್ತೆ, ಅದ್ರ ಜೊತೆಗೆ ಸರಾಯಿನೂ ಬರುತ್ತೆ, ಅಮೃತನೂ ಬರುತ್ತೆ ಅಂತ ಹೇಳಿ ನಾವು ಹೇಳಿರ್ತೀವಲ್ವ. ಮತ್ತು ಆ ಒಂದು ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಲಕ್ಷ್ಮಿ ಕೂಡ ಉದಯಿಸ್ತಾಳೆ. ಲಕ್ಷ್ಮಿ ಅಂದರೆ ಧನ, ಧನ ಬಂದಾಗ ಏನಾಗುತ್ತೆ, ಮನುಷ್ಯನಿಗೆ ಮದ ಬರುತ್ತೆ ಅಂತ ಹೇಳ್ತಿದ್ರೆ. ಇಲ್ಲಿ ಅವ್ನ ನುಡಿ ಏನಾಗುತ್ತೆ, ತಡವರಿಸ್ತಾ ಇದೆ, ಅಂದರೆ ಅವನ ಮುಖದಲ್ಲಿ ವಕ್ರತೆ ಕಾಣಿಸ್ತಾ ಇದೆ. ಮತ್ತು ಅವನಿಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ ಅವನದನ್ನು ಕಳ್ಳು ಕುಡಿದವ್ರಿಗತೆ ಅಂದರೆ ಸರಾಯಿ ಕುಡಿದವ್ರಿಗತೆ ವರ್ತಿಸ್ತಾ ಇದ್ದಾನೆ. ಯಾಕಂದರೆ ಸಾರಾಯಿನೂ ಏನಾಗುತ್ತೆ ಅಂತ ಹೇಳಿದರೆ ಒಂದೇ ಸತಿ ಹುಟ್ಟಿತು ಅಂತ ಹೇಳ್ತಾರೆ. ಓಕೆನಾ. ಇಲ್ಲಿ ನೋಡಿ, ಸಾವುರ್ದರ್ಕೆ ಸಂದೇಯಂ ಬಡದೆ ಜಲಕ್ಕೆ ನೀಗಳರ್ದೆ ಸಿರಿ ಕಳ್ಳ ಒಡೊಟ್ಟಿ. ನೋಡಿ, ಕಳ್ಳು ಒಡ ಹುಟ್ಟಿ ಅಂದರೆ ಅದ್ರ ಜೊತೆ ಹುಟ್ಟಿತು ಎಂಬುದು ಅಂತ ಹೇಳ್ತಾರೆ. ಇಲ್ಲಿ ಇದನ್ನು ಇನ್ನೊಂದು ಸತಿ ಹೇಳ್ತಾ ಹೋಗ್ತೀನಿ ನೋಡಿ ಮಕ್ಕಳೇ. ಅವನು ನುಡಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ತಡವರಿಸುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವ್ರಿಗತೆ ಅಂದರೆ ಸುರಾಪಾನ ಮಾಡಿದವ್ರಿಗತೆ ಏನಾಗುತ್ತೆ, ಮುಖದಲ್ಲಿ ಏನಾಗುತ್ತೆ, ವಕ್ರಚೇಷ್ಟೆ ಇರುತ್ತೆ. ಆಮೇಲೆ ಮಾತುಗಳೆಲ್ಲ ತೊದಲ್ತಾ ಇರುತ್ತೆ, ಮಾತುಗಳಲ್ಲಿ ನಾಚಿಕೆ ಇಲ್ದಂಗಾಗುತ್ತೆ, ಮತ್ತು ಸಂಬಂಧವನ್ನು ಮರೆಯುವಂತೆ ಮಾಡುತ್ತೆ. ಅದರಿಂದ ಐಶ್ವರ್ಯವು ಮತ್ತು ಅಂದರೆ ಸಾರಾಯಿ ಕೂಡ ಒಂದೇ ಟೈಮಲ್ಲಿ ಹುಟ್ಟಿತು ಅನ್ನೋದಕ್ಕೆ ನಿಸ್ಸಂಶಯವಾಗಿ ಹೇಳ್ಬೋದು ಅಂತ ಹೇಳಿ ಯಾರು ಹೇಳ್ತಾರೆ, ದ್ರೋಣರು ಹೇಳ್ತಾರೆ. ಯಾರಿಗೆ, ದೃಪದನಿಗೆ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ದ್ರೋಣರೇನು ಹೇಳ್ತಾರೆ, ನಿನ್ನ ಮಾತುಗಳೆಲ್ಲ ತೊದಲ್ತಾ ಇದೆ, ನಿನ್ನ ಮುಖದಲ್ಲಿ ವಕ್ರದೃಷ್ಟಿ ಇದೆ ಅಥವಾ ವಕ್ರತೆ ಇದೆ, ವಕ್ರಚೇಷ್ಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ವಕ್ರಚೇಷ್ಟೆ ಅಂದರೆ ಒಂಥರ ಫಿಶಿ ಅಂತ ಹೇಳ್ತಿರಲ್ಲ ಇಂಗ್ಲೀಷಲ್ಲಿ, ಆ ಥರ ವಕ್ರವಾಗಿದೆ. ಮತ್ತು ನಿನ್ನ ಮಾತಲ್ಲಿ ನಾಚಿಕೆನೇ ಇಲ್ಲ. ನನಗೆ ನೀನು ಮದ್ಯಪಾನವನ್ನು ಮಾಡಿದವ್ರ ಥರ ಅನ್ನಿಸ್ತಾ ಇದೆಯಾ. ನನಗೆ ಏನನ್ನಿಸ್ತಾ ಇದೆ ಅಂತಂದರೆ ಐಶ್ವರ್ಯ ಇದ್ದವರು ಮದ್ಯಪಾನ ಮಾಡಿದವ್ರ ಥರನೇ ಇರ್ತಾರೆ ಅಂತ ಹೇಳಿ. ಐಶ್ವರ್ಯವು ಮತ್ತು ಮದ್ಯಪಾನ ಏನಾಗುತ್ತೆ, ಎರಡೂ ಒಂದೇ ಟೈಮಲ್ಲಿ ಬರುತ್ತಲ್ವ, ಅದಕ್ಕೆ ನಂಗೆ ಸಂಶಯನೇ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಮತ್ತೊಂದು ವಚನ ಬರುತ್ತೆ, ಎಂದು ಸೈರಿಸದೆ ಎಂದು ಹೇಳಿ ಸಹಿಸಲಾರದೆ ಅಂತ ಹೇಳ್ತಾರೆ. ಎಂದು ಸೈರಿಸದೆ ಅಂದರೆ ಸಹಿಸಲ್ಲ ಅಂತ ಹೇಳಿ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಮಕ್ಕಳೇ. ಈ ಒಂದು ಚಂಪು ಕಾವ್ಯವನ್ನು ನೋಡ್ಬೇಕಾದ್ರೆ ಖಳನೋಳ ನೋಡಿ, ಖಳನೊಳವಿಂಗೆ ಕುಪ್ಪೆ, ಇಲ್ಲಿ ವರ ಮೆಂ ಭೂ ಓಲಾಂಬ, ಇಲ್ಲಿ ಇದು ಮುಂಟೆ, ನಿನ್ನ ದೊಳ ಇದು ದೊಂದಳ, ಒಡಲ ನೂದಿದೊಂದು, ಇಲ್ಲಿ ಬೆರಗಿಂಗೆ ಕೊಲಲ್ಕೆ ನನಗಾಗದಿ ಸಭಾವಲಯದೊಳೆನ್ನ, ಇಲ್ಲಿ ನೋಡಿ ನೇಳಸಿದ ನಿನ್ನ ನಾಕುಳ ಮೆನ್ನ ಚಟ್ಟ ರಿಂ ತಳ, ಇಲ್ಲಿ ಗಾಗೆ ಕಟ್ಟಿಸದೆ ಮಾಣ್ಪೆದೆ ಕೆಮ್ಮನೆ ಮೀಸೆ ಹೊತ್ತನೆ ಅಂತ. ನನಗೇನು ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ದ್ರೋಣರು. ಇದೆಲ್ಲ ನಿನ್ನ ಸಭಾಭವನ ಎಲ್ಲ ಕುಪ್ಪೆ ಥರ ಇದೆ, ಅಂದರೆ ಹೊಲಸಿನಿಂದ ನಾರ್ತಾ ಇದೆ, ಹೊಲಸಿದೆ, ಇಲ್ಲಿ ಗಲೀಜಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇಲ್ಲೇ ನೀ ನೊಣ ಥರ ಕಾಣಿಸ್ತಾ ಇದೆಯಾ, ಅಂದರೆ ಕುಪ್ಪೆ ಮೇಲೆ ಕೂತ್ಕೊಂಡಂತ ನೊಣದ ಥರ ಕಾಣಿಸ್ತಾ ಇದೆಯಾ. ನಿನಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಶಿಷ್ಯರಿಂದನೇ ನಿನ್ನ ಹೆಡೆಮುಡಿ ಕಟ್ಟಿಸ್ತೀನಿ, ಅಂದರೆ ನಿನ್ನನ್ನು ಸೋಲಿಸ್ತೀನಿ,
ಇಲ್ಲಾಂದರೆ ನಾನು ಸುಮ್ಮನೆ ಮೀಸೆ ಹೊತ್ತಿದ್ದೀನಾ ಅಂತ ಹೇಳ್ತಾರೆ. ಏನಪ್ಪ ಹಾಗೆ ಹೇಳಿದ್ರು, ಯಾಕೆ ಹಂಗೆ ಹೇಳಿದರು ಅಂತ ಹೇಳಿದರೆ ಇಲ್ಲಿ ಅವ್ರು ಫಸ್ಟ್ ಏನು ಹೇಳ್ತಾರೆ ಅವರಿಗೆ, ನೀನು ಎಲ್ಲೋ ಖಳನೆ, ನೊಣಕ್ಕೆ ಕಸದ ಶ್ರೇಷ್ಠವಾದದ್ದು. ನೊಣ ಇದ್ದರೆ ನೀನು ಆ ಕಸದ ಮೇಲೆ ಕುತ್ಕೊಂಡಂಥ ನೊಣದ ಥರ ಇದೆಯಾ, ಕಸವೇ ಅದಕ್ಕೆ ಶ್ರೇಷ್ಠ ಅಂತ ಹೇಳಿ, ಹಾಗೆ ನಿನ್ನ ಯೋಗ್ಯತೆ ಏನಾಗಿದೆ ಅಂತ ಹೇಳಿದ್ರೆ ನಿನ್ನವರೆಗೂ ಉಂಟು ಅಂತ ಹೇಳ್ತಾರೆ. ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನೆಂಬ ಒಂದು ಕಾರಣದಿಂದ ನಿನ್ನನ್ನು ನಾನು ಕೊಲ್ಲಲಾರೆ. ಯಾಕಂದರೆ ಜೊತೆಯಲ್ಲಿ ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿ ಗೆಳೆತನವನ್ನು ನೋಡಿ, ಇಂಥ ಒಂದು ಅವಮಾನ ಮಾಡಿದರೂ ಕೂಡ, ದ್ರುಪದ ಅವಮಾನ ಮಾಡಿದರೂ ಕೂಡ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಮಗೆ ದ್ರೋಣಾಚಾರ್ಯರು ನೀನು ನನ್ನ ಫ್ರೆಂಡ್, ನನ್ನ ಗೆಳೆಯ, ನಿನ್ನನ್ನು ನಾನು ಕೊಲ್ಲಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಸಭಾಮಂಡಲದಲ್ಲಿ ನನ್ನನ್ನು ನೀನು ಹೀಯಾಳಿಸಿದ್ದಕ್ಕೆ ನಿನ್ನನ್ನು ನಾನು ನಿರಾಯಾಸವಾಗಿ ನನ್ನ ಶಿಷ್ಯರಿಂದ ಏನು ಮಾಡ್ತೀನಿ, ಗಾಬರಿ ಪಡುವಂತೆ, ಅಂದರೆ ನೀನು ತುಂಬ ಆಶ್ಚರ್ಯ ಪಡುವಂತೆ ನಾನು ಏನು ಮಾಡ್ತೀನಿ ಅಂದರೆ ನಿನ್ನನ್ನು ನಾನು ಸಂಹಾರ ಮಾಡಿಸ್ತೀನಿ ಅಥವಾ ನಿನ್ನನ್ನು ಸೋಲಿಸ್ತೀನಿ ಅಂತ ಹೇಳಿದೆ. ಇಲ್ಲ ಅಂದರೆ ನಾನು ಸುಮ್ಮನೆ ಮೀಸೆ ಹೊತ್ತಿದ್ದೀನಾ, ಕೆಮ್ಮನೆ ಅಂದರೆ ಸುಮ್ಮನೆ ಮೀಸೆ ಹೊತ್ತಿದ್ದೀನಾ ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಈ ಪೂರ್ತಿ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ನನಗೊಂದು ಥಮ್ಸಪ್ ಕೊಡಿ. ಮ್ಯಾಮ್ ನನಗೆ ಇನ್ನೊಂದು ಸ್ವಲ್ಪ ಓದೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ, ಅಥವಾ ನನಗೆ ಇದನ್ನು ಹೊಸಗನ್ನಡದ ನಿಮಗೆ ಪೂರ್ತಿಯಾದ ಸಾರಾಂಶವನ್ನು ಹಾಕಿದ್ದೀನಿ ಮಕ್ಕಳೇ. ನೀವೇನು ಮಾಡಿ ಗೊತ್ತಾ, ಆ ವಚನವನ್ನು ಓದ್ಬಿಟ್ಟು ನೀವು ಹೊಸಗನ್ನಡದಲ್ಲಿ ಓದ್ಕೊಳ್ಳಿ. ಅದರಿಂದ ನಿಮ್ಗೆ ಏನಾಗುತ್ತೆ, ಕ್ವಶನ್ ಆನ್ಸರ್ ಬರೆಯೋದಕ್ಕೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಈಸಿ ಆಗುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಮಕ್ಕಳೇ ನಾನು ಇಲ್ಲಿ ನೇರವಾಗಿ ಅಭ್ಯಾಸ ಭಾಗವನ್ನು ನೋಡೋಣ. ಇಲ್ಲಿ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದ ಅಂತ ಹೇಳಿದರೆ, ಹಣವನ್ನು ಅಪೇಕ್ಷಿಸಿ, ದ್ರವ್ಯವನ್ನು ಅಪೇಕ್ಷಿಸಿ ಅಂತ ಬರೆದ್ರೆ ಆಯಿತು. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಂತ ಹೇಳಿದ್ರೆ ಯಾರ ಜೊತೆಗೆ ಬಂದ ಅಂತ ಕೇಳಿದರೆ ಅಲ್ಲಿ ಅವರ ಮಗನಾದ ಅಶ್ವತ್ಥಾಮನ ಜೊತೆಗೆ ಬಂದ ಅಂತ ಹೇಳಬೇಕು. ಹಾಗಿದ್ರೆ ಮತ್ತೊಂದು ಒಂದು ವಾಕ್ಯದಲ್ಲಿ ನೋಡೋಣ. ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವ್ಯಾವು ಅಂದರೆ ವಾರುಣ, ವಾಯುವ್ಯ, ಆಗ್ನೇಯ ಮತ್ತು ಪೌರವಂದ್ರಾದಿ ಅಂತಂದರೆ ಅದು ನಾವೇನಂತ ಹೇಳಿದ್ರೆ ಇಂದ್ರಾಸ್ತ್ರ ಅಂತ ಹೇಳಿದ್ನಲ್ಲ, ಆ ಅಸ್ತ್ರಗಳನ್ನು, ಪ್ರಧಾನ ಅಸ್ತ್ರಗಳನ್ನು ಅವ್ರು ಕೊಟ್ಟರು ಅಂತ ಹೇಳಬೇಕು. ದ್ರುಪದನು ಪಡಿಯನಿಗೆ ಅಂದರೆ ಕಾವಲುಗಾರನಿಗೆ ಏನಂತ ಹೇಳಿ ಕಳಿಸಿದ, ನನಗೆ ಅಂಥವ್ರು ಗೊತ್ತಿಲ್ಲ ಅಂತ ಹೇಳಿ ಅವರನ್ನು ಹೊರಗೆ ನೂಕು ಅಂತ ಹೇಳಿ ಕಳಿಸಿದ್ನಲ್ಲ, ಆ ವಿಷಯವನ್ನು ಬರೀಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನು ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇದರಲ್ಲಿ ಏನಾಗಿದೆ, ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಯಾಕಂದರೆ ಅವರಲ್ಲಿ ಏನಾಗಿತ್ತು ಅಂದರೆ ಅವಲ್ಲಿದ್ದಂಥ ಕನಕವನ್ನು ಅವ್ರು ಬೇರೆ ಯಾರೋ ಬೇಡ ಬಂದವ್ರಿಗೆ ಕೊಟ್ಬಿಟ್ಟಿದ್ರು, ಮತ್ತು ಭೂಮಿಯನ್ನು ಏನು ಮಾಡಿದ್ರು, ಗುರುಗಳಿಗೆ ದಾನ ಕೊಟ್ಬಿಟ್ಟಿದ್ರು. ಹೀಗಾಗಿ ಅವ್ರ ಹತ್ರ ಒಂದು ಅಡಿಕೆಯಷ್ಟು ಏನೂ ಇರಲಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಬರಿಬೇಕು. ಸರಿನಾ ಮಕ್ಕಳೇ? ಇದಿಷ್ಟು ಭಾಗವನ್ನು ನಿಮ್ಗೆ ಗೊತ್ತಿದ್ರೆ, ಕಥಾವಸ್ತು ನಿಮ್ಗೆ ಗೊತ್ತಿದ್ರೆ ನೀವು ಬರಿಬೋದು ಈಸಿಯಾಗಿ. ಇದನ್ನು ನಿಮ್ಮ ವಾಕ್ಯಗಳಲ್ಲೇ ಬರೀರಿ, ಯಾಕಂದರೆ ಇದನ್ನು ಹಳೆಗನ್ನಡ ಪದಗಳನ್ನು ಬಳಸಿ ಬರೆಯೋದು ಕಷ್ಟ ಆಗುತ್ತೆ. ನೀವೇನು ಮಾಡಿ ಗೊತ್ತಾ, ಅರ್ಘ್ಯ, ಇದು ಚಿನ್ನ, ದ್ರವ್ಯ, ಇವೆಲ್ಲ ಏನು ಗೊತ್ತಾ, ಇವೆಲ್ಲ ಕೀವರ್ಡ್ಸ್, ಇವುಗಳನ್ನು ಹಾಕ್ಕೊಂಡು ನಿಮ್ಮ ವಾಕ್ಯಗಳಲ್ಲೇ ಬರೀರಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇನ್ನೊಂದು 2-3 ವಾಕ್ಯದಲ್ಲಿ ದ್ರುಪದನು ದ್ರೋಣರಿಗೆ ಹೇಳಿದ ಮಾತುಗಳಾವು. ಏನಂತ ಹೇಳ್ತಾನೆ, ನೀನು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ಮತ್ತು ಬ್ರಾಹ್ಮಣನಿಗೆ ಮತ್ತು ರಾಜನಿಗೆ ಎಂಥ ಸ್ನೇಹ ಇರುತ್ತೆ ಅಂತ ಹೇಳ್ತಾನಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ನಾನು ಹೋಗ್ತಾ ಇದ್ದೀನಿ. ಏನಪ್ಪ ಮುಂದಿನ ಭಾಗದಲ್ಲಿ ಅಂತ ಹೇಳಿದರೆ, ದ್ರುಪದನ ಮಾತಿಗೆ ನೋಡಿ ಮಕ್ಕಳೇ, ದ್ರುಪದನ ಮಾತಿಗೆ ದ್ರೋಣನ ಪ್ರತ್ಯುತ್ತರವೇನು ಅಂತ ಹೇಳಿದಾಗ ಅವ್ರೇನಂತ, ನಿನ್ನ ಯೋಗ್ಯತೆನೇ ಇಷ್ಟು, ನೀನು ನನ್ನ ಜೊತೆ ಅಭ್ಯಾಸ ಮಾಡಿದೀಯಾ ಅಂತ ಹೇಳಿ ಇದ್ದಿದ್ದಕ್ಕೆ ನಾನು ನಿನ್ನನ್ನು ಕೊಲ್ತಾ ಇಲ್ಲ, ಆದರೆ ನನ್ನ ಶಿಷ್ಯರನ್ನು ನಾನು ರೆಡಿ ಮಾಡಿ ನಿನ್ನನ್ನು ನಾನು ಸೋಲಿಸ್ತೀನಿ, ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು. ಶಿಷ್ಯರಿಂದ ಕಟ್ಟಿಸದೆ ಬಿಡನೆ, ಕಟ್ಟಿಸೋದು ಅಂತ ಹೇಳಿದರೆ ನಿನ್ನನ್ನು ಬಂದಿ ಮಾಡ್ತೀನಿ ಅಥವಾ ನಿನ್ನನ್ನು ನಾನು ಸೋಲಿಸ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಅದಕ್ಕೆ ನಾನು ಮೀಸೆ ಹೊತ್ತಿರೋದೆ ಸುಮ್ಮನೆನಾ, ಕೆಮ್ಮನೆ ಮೀಸೆ ಹೊತ್ತನೆ ಅಂತ ಹೇಳ್ತಾರಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು. ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನು ನೋಡೋಣ.
ನಾನಿಲ್ಲಿ ಸಂದರ್ಭಕ್ಕೆ ಏನು ಮಾಡ್ತಾ ಇದ್ದೀನಿ, ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಸಂದರ್ಭ ಬರಿಬೇಕಾದ್ರೆ ನೀವೇನು ಬರಿಬೇಕು, ಪಂಪ ಮಹಾಕವಿಯ ಬಗ್ಗೆ ಬರಿಬೇಕು, ಮತ್ತು ವಿಕ್ರಮಾರ್ಜುನ ವಿಜಯದ ಬಗ್ಗೆ ಬರಿಬೇಕು, ಮತ್ತು ಕೆಮ್ಮನೆ ಮೀಸೆ ಹೊತ್ತೆನ ಪದ್ಯ ಭಾಗದಿಂದ ಆಯ್ದುಕೊಂಡಿದ್ದೀವಿ ಅಂತ ಬರಿಬೇಕು. ಇಲ್ಲಿ ನೋಡಿ, ಈ ಅಡಕೆ ಇಷ್ಟು ಒಂದು ಅಡಕೆ ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ದ್ರೋಣ ಅವ್ರ ಹತ್ರ ಬಂದು, ದ್ರೋಣರು ಅವ್ರ ಹತ್ರ ಬಂದುಬಿಟ್ಟು ಕೇಳಿದಾಗ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ಬರಿಬೇಕು. ಇಲ್ಲಿ ಯಾವ ಒಂದು ವಿಷಯವನ್ನು ಬರಿಬೇಕು ಅಂತ ಹೇಳಿದ್ರೆ, ಪರಶುರಾಮರು ಮತ್ತು ದ್ರೋಣರ ಒಂದು ಸಂವಾದ, ಅವರ ಇಬ್ಬರು ಸಂಬಂಧವನ್ನು ಬರಿಬೇಕು. ಇಲ್ಲೇನೋ ಮುಚ್ಚುಮರೆ ಇಲ್ಲದೆ ಅವರೊಬ್ಬರನ್ನೊಬ್ಬರು ಹೇಳ್ಕೋತಾರಲ್ವಾ, ಆ ವಿಷಯದಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅಂತ ಹೇಳಬೇಕು ಮಕ್ಕಳೇ. ಸರಿನಾ? ಬೇಕಾದರೆ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಅಭ್ಯಾಸ ಭಾಗವನ್ನು ಹಾಕಿನಿ, ಅಲ್ಲಿಂದ ಬಳಸ್ಕೋಬೋದು ನೀವು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ನೋಡಿ, ಎರಡನೇದು ವಿದ್ಯಾಧನಂ, ಧನಮೊಪ್ಪುದು ಅಂತ ಹೇಳ್ತಾರೆ. ಇಲ್ಲಿ ಏನು ಅಂತ ಹೇಳಿದರೆ, ನೀವು ನನಗೆ ವಿದ್ಯೆಯೇ ಅತ್ಯಂತ ಶ್ರೇಷ್ಠವಾದುದು ಅಂತ ಹೇಳ್ತಾರಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು. ಇಲ್ಲಿ ಸ್ವಾರಸ್ಯ ಕೂಡ ವಿದ್ಯೆ ಬಗ್ಗೆ ಇರುವಂಥ ಅಭಿಮಾನ, ಅಂದರೆ ವಿದ್ಯೆಯೇ ಒಂದು ನಿಜವಾದ ಸಂಪತ್ತು ಅಂತ ಹೇಳ್ತಾರಲ್ವ, ಅದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಹೇಳಬೇಕು. ಯಾರು ಹೇಳ್ತಾರೆ ಹೇಳಿ ಇದನ್ನು? ದ್ರೋಣರು ಪರಶುರಾಮರಿಗೆ ಹೇಳ್ತಾರಲ್ವ, ಅವ್ರು ನನ್ನ ಹತ್ರ ಬೇರೆ ಏನೂ ಇಲ್ಲ, ಬರೀ ಶಸ್ತ್ರಾಸ್ತ್ರಗಳಿದೆ, ಅದನ್ನು ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದಾಗ ವಿದ್ಯಾಧನಮೇ ನಿಜ ಧನ ಅಂತ ಹೇಳ್ತಾರಲ್ವ, ಅದನ್ನು ಬರೀಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಎಂತು ನಾಣಿಲಿ ಗರಪ್ಪರೆ ಮಾನಸರ್, ಅಂದರೆ ಇಂಥ ನಾಚಿಕೇಡಿ ಜನ ಇದ್ದಾರಾ ಅಂತ ಹೇಳ್ತಾರಲ್ವ. ಯಾರು ಹೇಳ್ತಾರೆ? ದ್ರೋಣನು ದ್ರುಪದರ ಬಳಿಗೆ ಬಂದಾಗ ಹೇಳ್ತಾರಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು. ಮತ್ತು ಅವರಿಬ್ಬರು ಸಹಪಾಠಿಗಳಾಗಿದ್ದರೂ ಕೂಡ ಅವರು ರಾಜ ಆದಮೇಲೆ ಅವರನ್ನು ಮರ್ತು ಬಿಡ್ತಾರೆ. ಆ ವಿಷಯವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತ ಬರಿಬೇಕು ಮಕ್ಕಳೇ. ಸರಿನಾ? ಓಕೆ. ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಮತ್ತೊಂದು ನಿಮ್ಗೆ ಏನಾಗಿದೆ ಅಂದರೆ ಸಂದರ್ಭ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರ ಹತ್ರ ಏನು ಮಾಡ್ತಾರೆ, ಸಹಾಯವನ್ನು ಬೇಡ್ಕೊಂಡು ಬಂದಾಗ ಅಲ್ಲೇನಾಗಿದೆ, ಅವರು ಏನಂತ ಹೇಳ್ತಾರೆ, ಅವರು ತಮ್ಮ ಅಹಂಕಾರವನ್ನು, ದರ್ಪವನ್ನು ತೋರಿಸ್ತಾರಲ್ಲ, ಆ ವಿಷಯವನ್ನು ಇಲ್ಲಿ ಬರಿಬೇಕು. ಮತ್ತು ಅವ್ರು ಏನು ಹೇಳ್ತಾರೆ, ಕಳೆದು ಕುಡಿದಾಗ ಏನಾಗುತ್ತೆ, ಅದರಲ್ಲಿ ಸಮುದ್ರದ ಮಂಥನ ಆದಾಗ ಏನಾಗುತ್ತೆ ಅಂತ ಹೇಳ್ತಾರೆ, ಅದರಲ್ಲಿ ಸುರಾಪಾನ ಮಾಡಿದವರು ಮತ್ತು ಯಾರಿಗೆ ಏನಂತ ಹೇಳ್ತಾರೆ, ಲಕ್ಷ್ಮಿ ಯಾರ ಜೊತೆಗಿರ್ತಾಳೆ ಅಂದರೆ ಶ್ರೀಮಂತರು ಅಥವಾ ಅಧಿಕಾರ ಅಂತಸ್ತು ಇರೋರಿಗೂ ಒಂದೇ ಅಂತ ಹೇಳ್ತಾರಲ್ಲ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ನಾನು ಮತ್ತೊಂದು ನೊಳವಿಂಗೆ ಕುಪ್ಪೆ ವರಂ ಅಂತ ಹೇಳ್ತಾರೆ. ಅಂದರೆ ಈ ಕುಪ್ಪೆಯಲ್ಲಿ ನೊಣ ಇದ್ದಂಗೆ, ನೊಣಕ್ಕೆ ಕುಪ್ಪೆನೇ ಇಷ್ಟ, ಅಂದರೆ ಹೊಲಸೆ ಇಷ್ಟ ಅಂತ ಹೇಳ್ತಾರಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಸೇಮ್ ನಿಮಗೆ ಏನು ಗೊತ್ತಾ, ಕಥಾವಸ್ತು ಗೊತ್ತಿದ್ದರೆ ಅದನ್ನೇ ನೀವು ಸಂದರ್ಭದಲ್ಲಿ ಬರಿಬೇಕು, ಮತ್ತು ಸ್ವಾರಸ್ಯವನ್ನು ಹೇಳಬೇಕು. ಆ ನೊಣಕ್ಕೆ ಕಸವೇ ಶ್ರೇಷ್ಠ ಅಂತ ಅನ್ನೋದನ್ನು, ಅಂದರೆ ಅವ್ರವ್ರ ನಡತೆಗೆ ಅಂಥ ಜನನೇ ಇಷ್ಟ ಆಗ್ತಾರೆ ಅನ್ನೋದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅನ್ನೋದನ್ನು ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ದ್ರೋಣನು ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣವೇನು, ಇದಿಷ್ಟು ಸಾರಾಂಶವನ್ನು ಬರಿಬೇಕು. ಏನು ಅಂತ ಹೇಳಿದ್ರೆ, ಅವ್ರು ಬಂದಿರೋದು ಯಾಕೆ, ಬಂದಾಗ ಏನಾಯಿತು, ಬಂದಾಗ ಅವ್ರು ಹೇಗೆ ಹೀಯಾಳಿಸಿದ್ರು, ಅದರಿಂದ ಅವ್ರು ಏನು ಅಂದ್ಕೊಂಡ್ರು, ಅದೆಲ್ಲ ವಿಷಯವನ್ನು ನೀವು ಇಲ್ಲಿ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಇದನ್ನು ಹೆಚ್ಚು ಮತ್ತೆ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಈವಾಗಲೇ ನಾನು ಆ ಕಥೆಯನ್ನು ಕಂಪ್ಲೀಟಾಗಿ ಹೇಳಿದ್ದೀನಲ್ವ. ಅದಕ್ಕೋಸ್ಕರ ನೀವೇನು ಮಾಡಿ ಗೊತ್ತಾ, ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕ್ವಶನಿಗೆ ಆನ್ಸರನ್ನು ಹಾಕಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಸಾರಿ ಮಕ್ಕಳೇ, ಇದಿಷ್ಟು ದೊಡ್ಡದಾದ ಕ್ವಶನ್ ಇದೆ. ಏನು ಮ್ಯಾಮ್ ಇಷ್ಟೊಂದು ಲೈನ್ ಇದೆ, ಬರೀ 10 ವಾಕ್ಯ ಇತ್ತು, ನೀವು ಅಷ್ಟೊಂದು ಬರೆದಿದ್ದೀರಾ ಅಂತ. ನಾನು ಜಾಸ್ತಿ ಕೊಟ್ಟಿದ್ದೀನಿ, ನೀವು ಇಷ್ಟೊಂದು ಬರಿಬೇಕಾಗಿಲ್ಲ, ನೀವು ಸಂಕ್ಷಿಪ್ತವಾಗಿ 10-12 ಲೈನಲ್ಲೇ ಮುಗಿಸ್ಕೋಬೋದು ಮಕ್ಕಳೇ. ಸರಿನಾ? ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ. ನಾನು ಆವಾಗಲೇ ಹೇಳಿದ್ದೀನಿ, ಇವೆಲ್ಲ ಸಂಧಿಗಳು ತುಂಬ ಇಂಪಾರ್ಟೆಂಟು. ಯಾಕಂದರೆ ಯಾವುದಾದ್ರೂ ಒಂದು ಸಂಧಿಯನ್ನು ಕೇಳ್ಬೋದು. ವಲ್ಕಲಾವೃತ, ನಾನು ಆವಾಗಲೇ ಹೇಳಿದ್ದೀನಿ, ವಲ್ಕಲ ಪ್ಲಸ್ ಆವೃತ, ವಲ್ಕಲಾವೃತ ಅಂದರೆ ಸವರ್ಣ ದೀರ್ಘ ಸಂಧಿ. ದ್ರವ್ಯ ಪ್ಲಸ್ ಅರ್ಥಿ, ಹೇಗೆ ನಮ್ಮ ವಿದ್ಯಾರ್ಥಿ, ವಿದ್ಯಾ ಪ್ಲಸ್ ಅರ್ಥಿ ಇದೆಲ್ಲ ಹಾಗೇನೆ ಸೇಮ್ ಟು ಸೇಮ್ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ನಿಮ್ಮರಸ, ನಿಮ್ಮ ಪ್ಲಸ್ ಅರಸ, ಆ ರಸ ಆಗಿದೆ, ಅರಸ ಮಾಡ್ಕೊಳ್ಳಿ ಮಕ್ಕಳೇ ಇದನ್ನು. ಓಕೆ, ನಿಮ್ಮ ಪ್ಲಸ್ ಅರಸ, ನಿಮ್ಮ ರಸ ಅಂತ ಹೇಳಿದರೆ ಇಲ್ಲಿ ಮದಲ್ಲಿ ಇಲ್ಲಿ ಇರುತ್ತೆ, ಇದು ಹೋಗ್ಬಿಟ್ಟು ಇದಕ್ಕೆ ಸೇರುತ್ತೆ, ಲೋಪಸಂಧಿ ಆಗುತ್ತೆ. ಮದ ಪ್ಲಸ್ ಉನ್ಮತ, ಇಲ್ಲಿ ಇದೆ, ಇಲ್ಲಿ ಊ ಇದೆ,
ಇವೆರಡಕ್ಕೆ ಓಕಾರ ಬರುತ್ತೆ, ಹೌದಾ? ಅದಕ್ಕೆ ಮದೋನ್ಮತ ಆಗುತ್ತೆ. ಕುಡಿ, ಕಳ್ ಪ್ಲಸ್ ಗುಡಿ, ಇಲ್ಲಿ ಕಗೆ ಗವತ್ ಬರುತ್ತೆ, ಅದಕ್ಕೆ ಆದೇಶ ಸಂಧಿ ಆಗುತ್ತೆ ಇದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮತ್ತೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಸಮಾಸಗಳನ್ನು ವಿಗ್ರಹಿಸಿ. ನಿಮಗೆ ಸಮಾಸಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಸಮಾಸಗಳ ವಿಡಿಯೋ ನೋಡಿ. ಸಂಧಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಸಂಧಿಗಳ ವಿಡಿಯೋನ ನೋಡಿ ಮಕ್ಕಳೇ. ಇಲ್ಲಿ ನಾಣಿಲಿ ಅಂದರೆ ನಾಚಿಕೆ ಬರೋದು. ನಾಚಿಕೆ ಇಲ್ಲದವನು ಯಾವನೋ ಅವನ ನಾಣಿಲಿ ಅಂತ ಹೇಳ್ತೀವಿ. ಬಹುರ್ವಿಹಿ ಸಮಾಸ ನೋಡಿ, ಇದು ಒಂದು ಎಕ್ಸೆಪ್ಷನ್ ಇದೆ. ಯಾವಾಗಲೂ ನಮ್ಮ ಬಹುರ್ವಿ ಸಮಾಸದಲ್ಲಿ ದೇವಾನುದೇವತೆಗಳ ಬಗ್ಗೆ ಬರುತ್ತೆ ಅಲ್ವಾ? ಅದಕ್ಕೋಸ್ಕರ ಹೆಚ್ಚಾನೆಚ್ಚು ಇದು ಒಂದು ಎಕ್ಸೆಪ್ಷನ್ ಕೇಸ್ ಇದೆ ನೋಡಿ. ನಾಣಿಲಿ ಅಂತ ಕೇಳ್ಬೋದು. ನಾಣಿಲಿ ಅಂದರೆ ನಾಚಿಕೆ ಇಲ್ಲದವನು ಯಾವನೋ ಅವನೇ ನಾಣಿಲಿ ಅಂತ. ಇಲ್ಲಿ ದಿವ್ಯವಾದ ಶರಾವಳಿ. ಶರಾವಳಿಗಳು ಎಂಥದ್ದು? ದಿವ್ಯವಾದುದು, ವಿಶೇಷಣ ಇದೆ ಅಲ್ವಾ? ಅದಕ್ಕೋಸ್ಕರ ಇದು ಕರ್ಮಧಾರೆಯ. ಧಾರೆಯ ಅಂತ ಕೂಡ ಬರೀತಾರೆ ಮಕ್ಕಳೇ, ಧಾರೆಯ ಅಂತ ಕೂಡ ಬರೀತಾರೆ. ಎರಡೂ ಸರಿಯಾಗಿರುತ್ತೆ, ತಪ್ಪಾಗಿ ಯಾವುದೂ ಅಲ್ಲ. ಮಹಿಪತಿ, ಮಹಿಗೆ ಪತಿ ಯಾವನೋ ಅವನೇ ಮಹಿಪತಿ. ಇದು ಕೂಡ ಬಹುರ್ವಿಹಿ ಸಮಾಸ ಆಗುತ್ತೆ ಮಕ್ಕಳೇ. ಈಗ ಕಳ್ಗುಡಿದ ಅಂತ ಹೇಳಿದರೆ ಸಾರಿ ಮಕ್ಕಳೇ, ಕಳ್ಳನ್ನು ಪ್ಲಸ್ ಕುಡಿಯೋದು ತಿನ್ನೋದು ಎಲ್ಲ ಏನು ಕ್ರಿಯೆ ಆಗುತ್ತೆ, ಅದಕ್ಕೆ ಇದು ಕ್ರಿಯಾ ಸಮಾಸ ಆಗುತ್ತೆ ಮಕ್ಕಳೇ. ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಅಲಂಕಾರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಸ್ವಲ್ಪನೇ ಹೇಳ್ತಾ ಇದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಲಂಕಾರದ ಬಗ್ಗೆ ಅಂತ ಹೇಳಿದರೆ ನೀವೇನು ಮಾಡಿ, ನಮ್ಮ ಅಲಂಕಾರದ ವಿಡಿಯೋ ನೋಡಿ. ಮತ್ತು ಛಂದಸ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಛಂದಸ್ಸಿನ ವಿಡಿಯೋ ನೋಡಿ. ಇಲ್ಲಿ ನೋಡಿ, ನೊಳವಿಂಗೆ ಕುಪ್ಪೆ ಅಂತ ಹೇಳಿ, ಅಂದರೆ ನೊಣದ ಮೇಲೆ ಕುಪ್ಪೆ ಅಂದರೆ ನೊಣಕ್ಕೆ ಕುಪ್ಪೆನೇ ಇಷ್ಟ ಅಂತ ಹೇಳ್ತಾರಲ್ಲ, ಇದು ಏನು ಅಂತ ಹೇಳಿ ಬರುತ್ತೆ. ಅವಾಗ ಈ ಅಲಂಕಾರ ಯಾವುದಾಗಿದೆ ಅಂದರೆ ಇದು ಉಪಮಾ ಅಲಂಕಾರ. ಇಲ್ಲಿ ಎರಡು ವಸ್ತುಗಳಿಗೆ ಹೋಲಿಸ್ತಾರೆ. ಅಂದರೆ ನೊಣಕ್ಕೆ ಕುಪ್ಪೆ ಹೇಗೋ ಹಾಗೆ ಕೆಟ್ಟ ಜನರಿಗೆ ಕೆಟ್ಟ ಸಹವಾಸ ಇಷ್ಟ ಅಂತ ಅನ್ನೋದನ್ನು ಇಲ್ಲಿ ಹೋಲಿಸಲಾಗಿದೆ. ಓಕೆನಾ? ಇಲ್ಲಿ ನೋಡು, ಉಂಟೆ ಅಳುವಂ ಅಂತ ಹೇಳ್ತಾರೆ. ಇಲ್ಲಿ ಯಾವುದಿದೆ ಮ್ಯಾಮ್ ಇದಕ್ಕೆ ಇಲ್ಲಿ ಸಮನ್ವಯ ಮಾಡಬೇಕಾದ್ರೆ ಅಂತ ಕೇಳಿದಾಗ ನೊಳವಿಂಗೆ ಅಂದರೆ ಇಂಗೆ ಅಂತ ಹೇಳಿ ಬಂತಲ್ವ, ಹಾಗೆ ಇಂಗೆ ಅನ್ನೋದು. ಇಲ್ಲಿ ಉಪಮೇಯ ಅಂದರೆ ದೃಪದನ ಅಳುವಾಗಿರುತ್ತೆ, ಅಂದರೆ ಅವನ ಯೋಗ್ಯತೆ, ಅವನ ಬಗ್ಗೆ ಹೇಳೋವಂಥದ್ದು ಆಗಿರುತ್ತೆ. ಇಲ್ಲಿ ಉಪಮಾನ ಏನಂದರೆ ಕುಪ್ಪೆ ಅಂತ ಹೇಳ್ತೀವಿ. ಕುಪ್ಪೆ ಅಂತ ಹೇಳಿದ್ರೆ ಹೊಲಸು ಗಲೀಜು ಅಂತ ಹೇಳ್ತೀವಲ್ಲ, ಅದು ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಇಲ್ಲಿ ಸಮನ್ವಯ ಮಾಡಬೇಕಾದ್ರೆ ನೀವು ನೊಣಕ್ಕೆ ಮತ್ತು ದೃಪದನ ಲಕ್ಷಣಕ್ಕೆ ಹೋಲಿಸಿ ಬರೆದ್ರೆ ಆಯಿತು ಮಕ್ಕಳೇ. ಇಲ್ಲಿ ನೋಡಿ, ಇದು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಾಂದರೆ ನಾನು ಈ ಒಂದು ಅಭ್ಯಾಸ ಭಾಗದಲ್ಲಿ ಎಷ್ಟು ಅಲಂಕಾರಗಳು ಬಂದಿದೆ ಎಲ್ಲ ಅಲಂಕಾರಗಳನ್ನು ಏನು ಮಾಡಿ ಪಟ್ಟಿ ಮಾಡಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಅಭ್ಯಾಸ ಭಾಗದಲ್ಲಿ ಹಾಕಿದ್ದೀನಿ. ಹಾಗೆಯೇ ನಿಮ್ಗೆ ಏನು ಮಾಡಿದ್ದೀನಿ ಅಂತ ಹೇಳಿದರೆ ನಾನು ಛಂದಸ್ಸನ್ನು ಕೂಡ ಅಲ್ಲಿ ಏನು ಮಾಡಿದ್ದೀನಿ, ಯಾವ್ಯಾವ ಛಂದಸ್ ಬಂದಿದೆ, ಇಲ್ಲಿ ಸ್ತ್ರಗ್ಧರ ಮಹಾಸ್ತ್ರಗ್ಧರ ಬಂದಿದೆ, ಆ ಒಂದು ವಿಷಯವನ್ನು ಕೂಡ ಅಲ್ಲಿ ಹಾಕಿದ್ದೀನಿ. ಮತ್ತು ಕಂದ ಪದ್ಯ ಬಂದಿದೆ, ಅದನ್ನು ಕೂಡ ನಾನು ಛಂದಸ್ಸಿನ ಗಣ ವಿಭಾಗ ಮಾಡಿ ಅದರ ಛಂದಸ್ಸನ್ನು ಹಾಕಿದ್ದೀನಿ ಮಕ್ಕಳೇ. ನೀವು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ ಛಂದಸ್ಸು, ಇದು ಕಂದ ಪದ್ಯ ಇತ್ತು ಛಂದಸ್ಸಿನಲ್ಲಿ, ಮತ್ತು ಇಲ್ಲಿ ಒಂದು ಚಂಪಕ ಮಾಲಾ ವೃತ್ತ ಇತ್ತು. ಇದು ನೀವು ನೋಡಿದ್ದೀರಾ, ಖಳನೊಳವಿಂಗೆ ಕುಪ್ಪೆಯ, ಇದನ್ನೇ ಹೆಚ್ಚು ಕೊಟ್ಟಿದ್ದಾರಲ್ವ, ಇದು ಚಂಪಕ ಮಾಲಾ ವೃತ್ತದಲ್ಲಿದೆ. ಚಂಪಕ ಮಾಲಾ ವೃತ್ತದ ಲಕ್ಷಣಗಳು ಏನು ಅಂದರೆ ನಜ ಭಜ ಜಜರ. ನಿಮ್ಗೆ ಈಸಿ ನೆನ್ಪಿಟ್ಕೊಳ್ಳೋಕ್ಕೆ, ನಜ ಭಜ, ನಜ ಭಜ ಆದಮೇಲೆ ಜ ಎರಡು ಸತಿ ಜ ಅಥವಾ ಜರ ಹಿಂಗೆ ನೆನ್ಪಿಟ್ಕೊಂಡ್ರು ಆಯಿತು. ನಜ ಭಜ ಜರ ಹಿಂಗೆ ನೆನ್ಪಿಟ್ಕೊಂಡ್ರೆ ಆಯಿತು. ಇದಿಷ್ಟು ನೆನ್ಪಿಟ್ಕೊಂಡ್ರೆ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಚಂಪಕ ಮಾಲಾ ವೃತ್ತ ಬರುತ್ತೆ. ಕಂದ ಪದ್ಯ ಅಂತೂ ತುಂಬ ಈಸಿ, ನಿಮ್ಗೆ 4-4ದ್ದು 3, 4-4ದ್ದು 5 ಗಣ ವಿಭಾಗ ಮಾಡಿದರೆ ಆಯಿತು. ನಿಮಗೆ ಲಘು ಗುರು ಹಾಕೋದಕ್ಕೆ ಏನಾದರೂ ಕನ್ಫ್ಯೂಷನ್ ಆದರೆ ಮಕ್ಕಳೇ ನೀವೇನು ಮಾಡಿ ಗೊತ್ತಾ, ನಮ್ಮ ಛಂದಸ್ ವಿಡಿಯೋನ ನೋಡಿ, ಅದರಲ್ಲಿ ನಾನು ಹೇಳಿದ್ದೀನಿ ಲಘು ಎಲ್ಲಿ ಹಾಕಬೇಕು ಗುರು ಎಲ್ಲಿ ಹಾಕಬೇಕು ಅಂತ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ ಮ್ಯಾಮ್ ನಮಗೆ ಹೆಚ್ಚಿನ ಮಾಹಿತಿ, ನಮ್ಗೆ ಇನ್ನೊಂದು ಸ್ವಲ್ಪ ನೀವೇನಾದರೂ ನನಗೆ ಹೇಳ್ಕೊಡಿ ಅಂತ ಇದ್ದರೆ ನೀವೇನು ಗೊತ್ತಾ, ನಿಮ್ಗೆ ಯಾವುದಾದ್ರೂ ಎಲ್ಲಾದರೂ ಡೌಟ್ ಬಂದರೆ ಆ ಡೌಟನ್ನು ನನಗೇನು ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಈ ವಿಡಿಯೋದಲ್ಲಿನೇ YT ಕಮೆಂಟಲ್ಲೇ ಹಾಕಿರ್ಬೋದು, ನಾವು ಅಲ್ಲೇ ಉತ್ತರಿಸ್ತೀವಿ. ಇಲ್ಲ ನೀವು ನಮಗೆ ವಾಟ್ಸಪ್ಪಲ್ಲೋ ಟೆಲಿಗ್ರಾಮಲ್ಲೋ ಕೂಡ ಕೇಳ್ಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತೀವಿ ಅಲ್ಲ.
ಹಾಗಿದ್ರೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಅತ್ಯಂತ ಏನಾಗಿರುತ್ತೆ ಆದಿ ಅಂದರೆ ಹಳೇದು ಅಂತ ಹೇಳ್ತೀವಲ್ಲ, ಹಳೆಗನ್ನಡದ ಆದಿಪುರಾಣದ ಏನು ಮಾಡಿದ್ವಿ, ಆದಿಪುರಾಣನ ಇದು? ಓ ಇಲ್ಲ, ನಾನು ಆದಿಪುರಾಣ ಅಂತ ಹೇಳ್ತಾ ಇದ್ದೀನಿ. ನೀವು ಹೇಳಬೇಕು ಮ್ಯಾಮ್ ಇದು ಆದಿಪುರಾಣ ಅಲ್ಲ ಅಂತ. ಇದು ವಿಕ್ರಮಾರ್ಜುನ ವಿಜಯದ ಒಂದು ಭಾಗವಾದಂತಹ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಇದು ಕೆಮ್ಮನೆ ಮೀಸೆ ಹೊತ್ತನ್ ಅನ್ನೋಂಥ ಪದ್ಯ ಭಾಗವನ್ನು ನೋಡಿದ್ವಿ ಅಲ್ವಾ ಮಕ್ಕಳೇ? ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಏನು ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನು ಮಾಡಿದ್ವಿ, ಅಭ್ಯಾಸ ಭಾಗವನ್ನು PYQಸನ್ನು ಹಾಕಿದ್ದೀವಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಹಾಗಿದ್ರೆ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಧನ್ಯವಾದಗಳು ಮಕ್ಕಳೇ.